ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಮಾಡಬಹುದೇ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಈಗ ಏನೇ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾ ದುನಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾವ ವಿಚಾರ ಹೇಗೆ ಟ್ರೆಂಡ್ ಆಗತ್ತೆ ಅಂತ ಹೇಳಿ ಇದಮಿತ್ತಮ್ ಅಂತ ಹೇಳಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. ಇವತ್ತು ಯಾರು ಅಲ್ದವರು ನಾಳೆ ಬೆಳಗ್ಗೆ ಒಳಗೆ ಸೆಲೆಬ್ರಿಟಿಗಳಾಗಿ ಹೋಗಿರ್ತಾರೆ. ಮರ್ತ್ ಹೋಗಿದ್ದ ಸೆಲೆಬ್ರಿಟಿಗಳಿಗೆ ಮತ್ತೆ ಪುನರ್ಜೀವನ ಕೊಡೋ ಶಕ್ತಿ ಕೂಡ ನಮ್ಮ ಈ ಸೋಷಿಯಲ್ ಮೀಡಿಯಾ ಆಗಿದೆ. ಇನ್ನು ಒಂದಲ್ಲ ಒಂದ್ ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಿಮ್ಮ ಜೀವನದ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಹೆಚ್ಚಿಗೆ ಪ್ರಭಾವ ಅಲ್ಲದೆ ಹೋದ್ರೂ ಕೂಡ ಟ್ರೆಂಡ್ ಆದ ಹಾಡುಗಳನ್ನ ಗುನುಗೋ ಹಾಗಂತೂ ಮಾಡುತ್ತೆ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್. ಹೀಗೆ ಎಲ್ಲರೂ ಕೂಡ ಗುನುಗುವಂತೆ ಮಾಡಿರುವ ಹಾಡಂದ್ರೆ ಅನ್ಯಾಯಕಾರಿ ಬ್ರಹ್ಮ. ಈ ಅನ್ಯಾಯಕಾರಿ ಬ್ರಹ್ಮ ಹಿಂದಿನ ಅಸಲಿ ಬ್ರಹ್ಮ ಅಂದ್ರೆ ಈ ಹಾಡಿಗೆ ಧ್ವನಿ ನೀಡಿ, ಕೇವಲ ಧ್ವನಿ ಮಾತ್ರ ಅಲ್ಲ, ಒಂದರ್ಥದಲ್ಲಿ ಜೀವಂತಿಕೆಯನ್ನ ನೀಡಿ ಈ ಹಾಡು ಇಷ್ಟರ ಮಟ್ಟಿಗೆ ವೈರಲ್ ಆಗ್ಲಿಕ್ಕೆ ಕಾರಣವಾಗಿರುವ ಡಾಕ್ಟರ್ ಮಳವಳ್ಳಿ ಮಾದೇಸ್ವಾಮಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮೊದಲನಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮಿ ಶರಣು ಶರಣು, ಎಲ್ರಿಗೂ ಶರಣಾರ್ಥಿ ಸ್ವಾಮಿ. ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ತುಂಬಾ ವಿಚಾರಗಳಿದೆ. ಅದಕ್ಕಿಂತ ಮುಂಚೆ ಈ ಹಾಡು ಹುಟ್ಟಿದ ಹೇಗೆ, ಹಾಗೆ ಈ ಹಾಡು ಇಷ್ಟರ ಮಟ್ಟಿಗೆ ವೈರಲ್ ಆಗಿದ್ ಹೇಗೆ, ಎಷ್ಟು ವರ್ಷ ಹಳೆ ಹಾಡಿದು ಈಗ ವೈರಲ್ ಆಯ್ತು ಅಂತಂದ್ರೆ ಏನ್ ಕಾರಣವಾಯ್ತು, ಇದೆಲ್ಲದರ ಕುರಿತಾದ ಚಿಕ್ಕ ವರದಿ ಇದೆ, ನೋಡ್ಕೊಂಡು ಬರೋಣ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಮಾಡಬಹುದೇ. ಅನ್ಯಾಯಕಾರಿ ಬ್ರಹ್ಮ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಕೇಳಿದ್ರಲ್ಲ ಈ ಜಾನಪದ ಹಾಡನ್ನ. ಈ ಹಾಡು ಎಷ್ಟು ಟ್ರೆಂಡ್ ಹುಟ್ಟು ಹಾಕಿದೆ ಅಂದ್ರೆ ಯಾರೇ ಮೊಬೈಲ್ ಓಪನ್ ಮಾಡಿದ್ರು ಕೂಡ ಅಷ್ಟೇ ಈ ಸಾಂಗು ರಿಂಗಣಿಸುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಂತೂ ಒಂದ್ರ ಮೇಲೆ ಒಂದರಂತೆ ರೀಲ್ಸ್ ಗಳು ಬರ್ತವೆ. ಅಷ್ಟು ಹವಾ ಕ್ರಿಯೇಟ್ ಮಾಡಿದೆ ಈ ಸಾಂಗು. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಇಂಥ ಚಂದುಳ್ಳ ಚಲುವ ಜೋಗೈನ ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ. ಈ ಹಾಡನ್ನ ಇಷ್ಟು ಅದ್ಭುತವಾಗಿ ಹಾಡಿರುವಂಥದ್ದು ಜನಪದ ಗಾಯಕ ಮಳವಳ್ಳಿ ಡಾಕ್ಟರ್ ಮಹದೇವಸ್ವಾಮಿ. ಜೋಗಿಯಾಗಿ ವೇಶ್ಯೆಯರು ಇರುವಂತ ಸ್ಥಳಕ್ಕೆ ಅರ್ಜುನ ಬಂದಾಗ ಸುಂದರ ಸನ್ಯಾಸಿ ಆಗಿದ್ದಾನೆ ಅಂತ ವೇಶ್ಯೆಯರು ಮರುಗ್ತಾರೆ. ಅರ್ಜುನನ ಸೌಂದರ್ಯಕ್ಕೆ ಮನಸೋತು ಸುಂದರನ ಸನ್ಯಾಸಿ ಆಗ್ಲಿಕ್ಕೆ ಆ ಬ್ರಹ್ಮನೇ ಕಾರಣ ಅಂತ ದೂರ್ತಾರೆ. ವೇಶ್ಯೆಯರು ಅರ್ಜುನನ್ನ ನೋಡಿ ಹೇಳಿದಂತ ಸಾಲುಗಳೇ ಈಗ ವೈರಲ್ ಆಗಿರುವಂತ ತುಣುಕಿನ ಸಾಹಿತ್ಯ. ಇದು ಯಾತ್ರಿಂದ ಆಗಿದೆ ಅನ್ನೋದು ಆ ಮಲೆ ಮಹದೇಶ್ವರನ್ ಗೊತ್ತು. ಇವತ್ತು ಎಷ್ಟೋ ಮಕ್ಕಳು BSc BCom ಡಿಗ್ರಿ ಎಲ್ಲ ಓದ್ಕೊಂಡಿದ್ದಾರೆ. ಪಾಪ ಓದ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಹೆಣ್ಮಕ್ಳು ಸಿಗ್ತಾ ಇಲ್ಲ. ಇದೇ ಕಾರಣ ತಾಯಂದಿರು ಯಾವ ಮಕ್ಕಳನ್ನ ಹೆಣ್ಣು ಇದೆ ಅಂತ ಕೇಳಿದಾಗ ಅವನು ಯಾವ ಕೆಲಸದಲ್ಲಿದ್ದಾನೆ, ಗೌರ್ಮೆಂಟ್ ನೌಕರನ, ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಮಾತ್ರ ಹೆಣ್ಣನ್ನ ನಾವು ತೋರ್ತೀವಿ. ಇಲ್ಲ ಅಂದರೆ ನಾವು ಹೆಣ್ಣನ್ನು ನಾವು ತೋರೋದು ಇಲ್ಲ, ನಾವು ಕೊಡೋದು ಇಲ್ಲ ಅನ್ನೋ ಮಾತು ಬಂದ್ಬಿಟ್ಟವ್ರೆ. 27 ವರ್ಷಗಳ ಹಿಂದೆ ಹಾಡಿರುವಂತ ಈ ಜನಪದ ಹಾಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್. ಅಲ್ಲದೆ ಸಿಂಗಲ್ ಹುಡುಗರನ್ನ ರೇಗಿಸ್ಲಿಕ್ಕೆ ರೀಲ್ಸ್ ಗಳಲ್ಲಿ ಈ ಹಾಡು ಅತಿಯಾಗಿ ಬಳಕೆ ಆಗ್ತಾ ಇದೆ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಮಾಡಬಹುದೇ. ಮಳವಳ್ಳಿ ಮಹದೇವಸ್ವಾಮಿಯವರು ಮಲೆ ಮಹದೇಶ್ವರನ ಹಾಡಿನಿಂದಾಗಿ ಬಹಳ ಖ್ಯಾತಿಯನ್ನ ಪಡೆದಿದ್ದಾರೆ. ಮಹದೇಶ್ವರ ದಯಬಾರದೆ ಹಾಡು ಹಾಡಿದ್ದು ಇವರೇ. ಅರ್ಜುನನ ಜೋಗಿಯ ಹಾಡು ಸೇರಿದಂತೆ ಹಲವು ಕಥೆಗಳನ್ನ ಸೊಗಸಾಗಿ ಮಳವಳ್ಳಿ ಮಹದೇವಸ್ವಾಮಿಯವರು ಹಾಡ್ತಾರೆ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸನ್ಯಾಸಿ ಮಾಡಬಹುದೇ. ಈ ಹಾಡು ವೈರಲ್ ಆಗಿದ್ದು, ವೈರಲ್ ಆದ ನಂತರದಲ್ಲಿ ಆಗ್ತಾ ಇರುವ ಮಾತು, ಆ ಮಾತಿನ ಸುತ್ತಾ ಇರುವ ಕಥೆಗಳು, ಇದೆಲ್ಲದರ ಬಗ್ಗೆ ಕೂಡ, ಹಾಗೆ ವೈಯಕ್ತಿಕವಾಗಿ ಮಾದೇಸ್ವಾಮಿ ಅವ್ರಿಗೆ ಏನ್ ಅನ್ಸ್ತಿದೆ ಈ ಹಾಡು ಇಷ್ಟರ ಮಟ್ಟಿಗೆ ಇಷ್ಟು ವರ್ಷಗಳ ನಂತರ ವೈರಲ್ ಆಗಿದ್ದು, ಇದೆಲ್ಲದರ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಹೋಗೋಣ. ಇವಾಗ ಬೇರೆ ಎಲ್ಲದಕ್ಕಿಂತ ಒಂದು ಕುತೂಹಲ ನನಗೆ ಪ್ರತಿ ಬಾರಿ ಆಗೋದು ಜಾನಪದ ಕಲೆಗೆ ಸಂಬಂಧಪಟ್ಟಂತೆ ಅಂದ್ರೆ, ಮರ್ತೇ ಹೋದ್ರು ಜನ ಜಾನಪದ ಸಾಹಿತ್ಯದ ಕಡೆಗೆ, ಕಲೆ ಕಡೆಗೆ ಗಮನ ಬೇರೆ ಕಡೆ ಹೋಗ್ತಿದೆ, ಅದ್ರ ಕಡೆ ಗಮನ ಇಲ್ಲ ಅಂದಾಗ ಯಾವುದೋ ಒಂದು ಮಾರ್ಗ ಹುಡ್ಕೊಂಡು ಆ ಕಲೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ನಿಮ್ ಮಾದೇಶ್ವರ ಹಾಡು ಅದಕ್ಕೆ ದೊಡ್ಡ ಉದಾಹರಣೆ. ಈಗ ವೈರಲ್ ಆಗಿರೋ ಸನ್ಯಾಸಿ ಹಾಡು ಕೂಡ ಈ ಜಾನಪದಕ್ಕಿರೋ ಶಕ್ತಿನೇ ಅಂತದ್ದ ಅಂತ ಜನರನ್ನ ಮರೆಯೋಕ್ ಬಿಡೋಲ್ಲ ಅಂತ ಏನ್ ಹೇಳ್ತೀರಿ? ಸ್ವಾಮಿ,
ಜನಪದ ಗೀತೆಗಳು ನಮ್ಮ ಪೂರ್ವಿಕರು ಆಡ್ಕೊಂಡು ಬಂದಂಥ ಕಥೆಗಳು. ಇದನ್ನೇ ನಾವು ಹಳ್ಳಿಯಲ್ಲಿ ಈ ನಾಟಕ ನೋಡ್ತಕ್ಕಂಥದ್ದು, ಜನಪದ ಹಾಡುಗಳನ್ನು ರಾತ್ರಿ ಎಲ್ಲ ಪೂರ ಕುಂತ್ಕೊಂಡು ಕೇಳ್ತಕ್ಕಂಥದ್ದು, ಇದನ್ನು ರೂಢಿಗೊಂಡಿಸ್ಕೊಂಡಿದ್ರು. ನಾನೇ ಕತೆ ಆಡುವಾಗ ರಾತ್ರಿ 9 ಗಂಟೆಗೆ ಊಟ ಮಾಡಿ ಕುಂತ್ಕೊಂಡೋದಕ್ಕೆ ಬೆಳಗಿನ ಜಾವ 7 ಗಂಟೆ ತನಕ ಆಡಿದ್ದೀನಿ, 8 ಗಂಟೆ ತನಕ ಆಡಿದ್ದೀನಿ. ಅಷ್ಟು ಜನ, ಸಾವಿರಾರು ಜನ, ಸುಮಾರು ನಾನು ಕತೆ ಆಡಿದ್ರೆ ಒಂದು 5-6 ಸಾವಿರ ಜನ ಕುಂತ್ಕೊಂಡು ಕತೆ ಕೇಳೋರು. ಅಷ್ಟು ಜನ ಕುಂತ್ಕೊಂಡು ಕೇಳ್ತಿದ್ರು. ಅವತ್ತು ಏನಪ್ಪ ಕಾರಣ ಅಂತಂದರೆ ಮನೆಯಲ್ಲಿ ಟಿ ವಿ ಇಲ್ಲ, ನಾಟಕಗಳು ಆಸಕ್ತಿ, ಆಮೇಲೆ ಕರಿಮಂಟನ ಕತೆ ನೋಡ್ತಕ್ಕಂಥದ್ದು, ಈ ಕಥೆಗಳು ಕೇಳ್ತಕ್ಕಂಥದ್ದು ಜನಗಳಲ್ಲಿ ರೂಢಿಗೊಂಡಿಸ್ಕೊಂಡಿದ್ರು. ಆ ಶರಣರ ಕತೆ ಯಾಗಪ್ಪ ಅಂತಂತವರೇ ಮಹನೀಯರೇ ಅಂತಂತ ಕಷ್ಟಪಟ್ಟಿದ್ದಾರೆ. ಇನ್ನು ನಮ್ಮಂಥ ಒಂದು ತೃಣ ಮಾನವರಿಗೆ ಯಾವ ಕಷ್ಟಗಳು ಕೊಡ್ತಾನೋ ದೇವರು ಅಂತೇಳಿ ಎಲ್ಲರೂ ದೇವ್ರ ಮೇಲೆ ಆವತ್ತಿನ ದಿನ ಭಕ್ತಿ ಅಂತಕ್ಕಂಥದ್ದು ಜನಗಳಲ್ಲಿ ತುಂಬಿ ತುಳುಕಾಡ್ತಿತ್ತು. ಈ ಬರ್ತಾ ಬರ್ತಾ ಈ ಟಿ ವಿ ಯಾವಾಗಳು ಬಂತೋ ಈ ಕತೆ ಕಾವೇರಿಗಳೆಲ್ಲ ನಿಲ್ತಾ ಬಂತು. ನಾವು ಹೋಗಿ ನಾವು ಕೋರೆನೇ ಮಾಡ್ತೀವಿ. ಮಾದೇಶ್ವರರು ಜೋಳಿಗೆ ಹಾಕೊಂಡು ಈ ಎಲ್ಲ ಕಡೆ ಅವರು ಕಾಯಕವನ್ನು ಮಾಡಿರ್ತಕ್ಕಂಥವ್ರು, ಕೋರೆನೇ ಸರಲ್ತಕ್ಕಂಥ ಪವಾಡ್ ಪುರುಷರು. ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಚಪ್ಪಾಜಿ, ಈ ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ದೇವರುಗಳು. ಹೀಗಾಗಿ ನಾವು ಸಂಪ್ರದಾಯದಂಗೆ ನಾವು ಮಾದೇಶ್ವರರ ಗುಡ್ರು, ಮಂಟೇಸ್ವಾಮಿ ನೀಲ್ಗಾರರು, ನಾವು ಮನೆ ಹತ್ರ ಹೋಗಿ ಸೋಮವಾರ ಶುಕ್ರವಾರ ನಾವು ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ನಮ್ಮ ಕತ್ತಿಗೆ ನಮ್ಮ ರುದ್ರಾಕ್ಷಿ ಹಾಕುವಾಗಲೇ ಅವರು ಆ ರೀತಿ ಹೇಳ್ತಾರೆ, ನೀವು ಸ್ವಾಮಿನ ಮರಿಬಾರ್ದು, ನೀವು ಸೋಮವಾರ ಶುಕ್ರವಾರ ನೀವು ಮನೆ ಹತ್ರ ಹೋಗಿ ಕಾಯಕ ಮಾಡಬೇಕು. ನಾವು ಮಾಡ್ತಿದ್ವು. ಆವಾಗ ನಮ್ಮನ್ನು ಒಂದು ದೇವ್ರ ರೀತಿ ಕಾಣೋರು. ಅಲ್ಲಿ ಹೋದ ತಕ್ಷಣವೇ ಅಯ್ಯೋ ನಮ್ಮ ಮನೆದೇವ್ರು ಬಂದ್ಬಿಟ್ರು ಕಣಪ್ಪ ಅಂದ್ಬಿಟ್ಟು ಹೇಳಿ ಹಾಗೆ ಒಂದು ಈಚಲದೊಂದು ಈಚಲ ಚಾಪೆ ಆವಾಗ ಈಚಲ ಚಾಪೆ ಹಾಸ್ಬಿಟ್ಟು ಆ ಚಾಪೆ ಮೇಲೆ ಕುಳ್ಳಿಸ್ಬಿಟ್ಟು ಮೊರದಲ್ಲಿ ಒಂದಷ್ಟು ರಾಗಿ ತುಂಬ್ಕೊಬಂದು ಇಟ್ಬಿಟ್ಟು ಒಂದು 2 ಎಲೆ 2 ಅಡಿಕೆ ತಗೊಂಬಂದು ಅಲ್ಲಿ ಹಾಕಿ ಅದಕ್ಕೊಂದು 4 ಆಣೆ 8 ಆಣೆ ಕಾಣಿಕೆ. ಅವತ್ತು ದುನಿಯಾ ಇಲ್ಲ ಜನಗಳಿಗೆ, ತುಂಬನೇ ಕಷ್ಟ. ಒಂದು 4 ಆಣೆ 8 ಆಣೆ ಇಟ್ಬಿಟ್ಟು ನಮ್ಮ ಮಂದಿಯವ್ರ ಮೇಲೆ ಆಡಪ್ಪ, ಮಂಟೇಸ್ವಾಮಿ ಮೇಲೆ, ಸಿದ್ದಪ್ಪಾಜಿ ಮೇಲೆ, ಆಮೇಲೆ ಮಾದೇಶ್ವರರ ಮೇಲೆ, ನಂಜುಂಡೇಶ್ವರರ ಮೇಲೆ ಆ ರೀತಿ ಕೇಳೋರು. ನಾವು ಆಡ್ತಾ 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 ಅವ್ರಿಗೆ ನಮ್ಗೆ ಬಿಟ್ಟು ಕಳ್ಸೋಕೆ ಮನಸ್ಸಿಲ್ಲ, ಇನ್ನೂ ಒಂದು ಸ್ವಲ್ಪ ಆಡಿಸ್ಬೇಕಲ್ಲ ಅಂತ ನಾವು ಅಲ್ಲೇ ಆಡ್ತಾ ಕುಂತ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ನಾವು 4 ಜನ ನಮ್ಮ ಗುರುಗಳು ನಾವೆಲ್ಲ ಹೋಗ್ತಿದ್ವು. ನಾವು ಒಂದೇ ತಾವು ಕುಂತ್ಕೊಂತೀವಿ, ನಮಗೆ ಊಟಕ್ಕೆ ಹೇಗೆ. ಹಾಗಾಗಿ ನಾವು ಹೊಂಟು ಬಿಡ್ತೀವಿ ಅಂದರೆ ಅಯ್ಯೋ ಇನ್ನೂ ಸ್ವಲ್ಪ ಆಡಪ್ಪ, ಇನ್ನೊಂದಷ್ಟು ರಾಗಿ ತಂದು ಕೊಡ್ತೀವಿ ಅಂತ ಪುನಃ ರಾಗಿ ಹಾಕೋರು. ಆಗ ನಮ್ಮ ಗುರುಗಳು ಹೇಳ್ತಕ್ಕಂಥವ್ರು, ಅಮ್ಮ ಇಟ್ಟಿಗೆ ಕೊಟ್ಬಿಟ್ಟೆ ತಾಯಿ, ಇಟ್ಟಿಗೆ ಕೊಟ್ಬಿಟ್ಟೆ ಅಮ್ಮ, ಉದಕ್ಕೆ ಕಾಳ ಕೊಡ್ನಿಲ್ವಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ, ಮಂಟೇದ ಲಿಂಗಯ್ಯ ನೀವೇ ಬನ್ನಿ. ಇಟ್ಟಿಗೆನೋ ರಾಗಿ ಕೊಟ್ಬಿಟ್ಟೆ ಕಣವ, ಉದ್ಕ ಮಾಡೋ ಕಾಳು ಕೊಡ್ನಿಲ್ವಲ್ಲವ ಅಂತಂದರೆ ಅಯ್ಯೋ ಸುಮ್ಮನಿರಪ್ಪ ಅಂದ್ಬಿಟ್ಟು ಪುನಃ ಅವ್ರಿಗಿಲ್ಲ ಅಂದ್ರೂ ನಮಗೆ ತಗೊಬಂದು ಕಾಳು ಕೊಡೋರು. ಅಷ್ಟು ಭಕ್ತಿ ಅನ್ನೋದಿತ್ತು. ಈ ಟಿ ವಿಗಳು ಬಂದ ಮೇಲೆ ನಾವು ಹೋಗಿ ಮನೆ ಬಾಗಿಲು ಹೋಗಿ ಭಿಕ್ಷಾ ಮಾಡ್ತಿದ್ರು. ಅವ್ರು ಟಿ ವಿ ನೋಡ್ತಾ ಕುಂತಿರ್ತಾರೆ, ಯಾರು ನಮ್ಗೆ ಎದ್ದು ಬಂದು ಮೂರು ಕಾಳು ಭಿಕ್ಷೆ ಕೊಡೋರು ಇಲ್ಲ. ಅದರಲ್ಲೂ ಹಳಬರು ನೋಡವ್ವ ಪಾಪ ಅವ್ರ ಗುಡ್ರು ಬಂದವ್ರೆ, ಮನೆ ಬಾಗಿಲು ಬಂದು ಭಿಕ್ಷೆ ಕೇಳ್ತಾರೆ. ಅಷ್ಟು ಹೋಗಿ ಭಿಕ್ಷೆ ಕೊಡ್ರೇವ್ವ ಅಂತ ಮುದುಕಿದಾಗ ಅಂದರೆ ಒಬ್ಬೊಬ್ಬರು ತಿಳಿದವರು ತಂದು ಭಿಕ್ಷೆ ಕೊಡ್ತಾರೆ, ಒಬ್ಬೊಬ್ಬರು ಅವ್ರನ್ನೇ ರೇಗಾಡ್ತಾರೆ. ನಿನಗೇನು ಕೆಲಸ ಇಲ್ವೇ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವೇ, ಭಿಕ್ಷೆ ಕೊಡು ಅಂತೀಯಲ್ಲ, ಎದ್ದೋಗಿ ನೀ ಕೊಡು. ಅಪ್ಪಪ್ಪ ಯಮ್ಮ ಎದ್ದೇಳಕ್ಕಾಗಲ್ಲ ಮುದುಕಿ. ಈ ವಯಸ್ಸಿದವರು ಆ ಮಮಕಾರ, ದೇವ್ರ ಮಮಕಾರ ಉಂಟು ಇದು. ಹೀಗಾಗಿ ಈ ಜನಪದ ಕಲೆ ನಶಿಸ್ತಾ ನೋಡಿ. ನೀವ್ ಹೇಳ್ತಾ ಇದ್ದ ಟಿವಿ, ಆ ಮೊಬೈಲ್ಗಳಲ್ಲೇ ಇವಾಗ ಸನ್ಯಾಸಿ ಹಾಡನ್ನ ಜನ ಮತ್ತೆ ಕೇಳ್ತಿದ್ದಾರೆ, ಕೇಳ್ತಾರೆ. ಅದಕ್ಕೆ ಹೇಳೋದಲ್ವಾ ಕಾಲಚಕ್ರ ತಿರುಗ್ತಾ ಇರತ್ತೆ. ಅದಕ್ಕೇನೇನು ಹೇಳೋದು, ಈ ಜನಪದ ಕಲೆ ಪಾತಾಳದಲ್ಲಿ ಇರ್ತಕ್ಕಂಥ ಬೇರು. ಈ ಬೇರನ್ನ ಯಾರು ತೆಗೆದಕ್ಕೆ ಸಾಧ್ಯನೇ ಇಲ್ಲ. ನೀವು ಮೇಲ್ಗಡೆ ಬರೀ ಸುಮ್ಮನೆ ಕಟ್ ಮಾಡ್ಬೋದೇ ಹೊರತು ಆ ಹಳೆ ಬೇರೆ ಇದೆಯಲ್ಲ ಅದು ಚಿಗುರ್ಕೊಂಡು ಬರ್ತಾನೆ ಇರ್ತದೆ. ನಾನು ಹೇಳ್ತಕ್ಕಂಥದ್ದು ನಮ್ಮ ಜನಪದ ಕಲೆಗಳನ್ನು ಸಿನಿಮಾದವರು ಅಳವಡಿಸ್ಕೊಂಡಿದ್ದಾರೆ. ಹಲವಾರು ಸಿನಿಮಾಗಳಲ್ಲಿ ನನ್ನ ಜನಪದ ಗೀತೆಗಳನ್ನು ಈಗ ನಮ್ಮ ಶಿವರಾಜ್ಕುಮಾರ್ ಅವರಿಗೆ, ನಮ್ಮ ಮಂಡ್ಯ ರಮೇಶ್ವರವರು, ನಮ್ಮ ಕೋಲು ಮಂಡೆ ಜಂಗುಮ ದೇವರು ಕೋರಣ್ಯಕ್ಕೆ ದಯ ಮಾಡವರೇ, ಕೋರಣ್ಯ ನೀಡಮ್ಮ ಕೋಡುಗಲ್ಲು ಮುನಿಗೆ, ಇದು ನಮ್ಮ ಜನಪದ. ಅದನ್ನು ಅವರು ಶಿವರಾಜ್ಕುಮಾರ್ ಅವ್ರಿಗೆ ಅಭಿನಯ ಮಾಡಿ ಆಡ್ತಕೊಂಡ್ರು.
ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಇದು ನಮ್ಮ ಜನಪದ ಹಾಡು. ಚುಂಚನಕಟ್ಟೆಯಿಂದ ಶಿವ ಪಾರ್ವತಿಯನ್ನು ಕರ್ಕೊಂಡು ಬರುವಾಗ ಪಾರ್ವತಿ ಕೇಳಿದದ್ದು, ಶಿವ ನಾನು ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲಪ್ಪ, ಎಲ್ಲಿದೆ ನಿನ್ನ ತಳಮನೆ, ಎಲ್ಲಿದೆ ನಿನ್ನ ಅರಮನೆ, ನನ್ನ ಎಲ್ಲೂ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳುವಾಗ, ಬೆಟ್ಟಾವ ಬೇಕು, ಬೆಟ್ಟಾವ ಇಳಿಯಬೇಕು, ಅಲ್ಲಿದೆ ಕಾಣೆ ನನ್ನ ಅರಮನೆ, ಅಲ್ಲಿದೆ ಕಾಣೆ ನನ್ನ ಚುಂಚನಗಿರಿ, ಅಲ್ಲಿದೆ ಕಾಣೆ ನನ್ನ ತಳಮಾನೆ, ಅಲ್ಲಿದೆ ನನ್ನ ಚುಂಚನಗಿರಿ, ಅಲ್ಲಿಗೆ ನಾ ಕರ್ಕೊಂಡು ಹೋಗ್ತಿದ್ದೀನಿ ಬಾ ಪಾರ್ವತಿ ಅಂತೇಳಿ ಶಿವ ಕರ್ಕೊಂಡು ಬರುವಂಥ ಹಾಡು. ಇದು ನಮ್ಮ ಜನಪದ ಗೀತೆಗಳು. ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಇವೆಲ್ಲ ಜನಪದ. ಹೋಗಿ ಬಾ ತಂಗಿ ತವರಿಗೆ ಅಂತ. ಶಿವನ ಆಟನೇ ಅನ್ಸುತ್ತೆ ನೋಡಿ. 27 ವರ್ಷದ ಹಿಂದೆ ನೀವು ಸದ್ ಮಾಡ್ಲಿ ಅಂತ ಹಾಡಿದ ಹಾಡು ಈಗ ಎಲ್ರು ಹಾಡೋಂಗ್ ಆಗ್ಬಿಡ್ತು. ಈಗ ನಿಮ್ ಹತ್ರ ಮಾತಾಡಕ್ ತುಂಬಾ ಇದೆ, ಬಟ್ ಡಿಮಾಂಡ್ ಏನ್ ಗೊತ್ತಾ, ಫಸ್ಟ್ ಆ ಹಾಡು ಹಾಡ್ಬಿಡ್ಲಿ, ಆಮೇಲೆ ಬೇರೆ ಮಾತನಾಡ್ಸಿ ಅಂತ ಆ ಹಾಡು ಹೇಳ್ಬಿಡಿ. ನಿಮ್ ಬಾಯಲ್ಲಿ ಒಂದ್ಸತಿ ಕೇಳಿ. ಹಾಡುಗಳನ್ನ ಅದು ನಮ್ಮ ತಾಯಿ ಕಟ್ಟದಂತ ಹಾಡು. ಅದು ನಮ್ಮ ತಾಯಿ ಶೋಭನೆ ಹಾಡುಗಾತಿ. ನಾವು ಯಾರು ಕೂಲಿ ಕರೆದ್ರೆ ನಮ್ಮ ತಾಯಿ ನಾನು ಕರ್ಕೊಂಡು ಹೋಗೋಳು, ಬಾರಪ್ಪ ದನಗಳಿದ್ವು. ನಾವು ಒಂದು ಸಾಲಲ್ಲಿ ಇಬ್ಬರು ಕುಂತ್ಕೊಂಡು ಕಳೆ ಕೀಳ್ತಕ್ಕಂಥದ್ದು. ಈಗ ನಾನು ಹೋಗ್ಲಿಲ್ಲ ಅಂದರೆ ಬೇರೆಯವರು ಒಂದು ಸಾಲು ಕುಂತ್ಕೊಳ್ಳೋರು, ಅವರು ಒಂದು ಸಾಲು ಹುಲ್ಲು ಎತ್ಕೊಳ್ಳೋರು, ನಮ್ಮ ತಾಯಿ ಒಂದು ಸಾಲು ಹುಲ್ಲು ಎತ್ಕೊಳ್ಳೋಳು. ಒಂದು ಸಾಲು ಹುಲ್ಲು ನಮ್ಮ ಹಸುಗಳಿಗೆ ಸಾಲ್ತಿರ್ಲಿಲ್ಲ. ನಾವೇ ಹೋದರೆ ಒಂದು ಸ್ವಲ್ಪ ಮುಂದ್ಗಡೆ ಕಿತ್ಕೊಂಡು ಹೋಗಪ್ಪ, ನಾವೇ ಹೆಂಗೋ ಹಿಂದ್ಗಡೆ ಕಿತ್ಕೊಂಡು ಬರ್ತೀನಿ ಅಂತೇಳಿ ಆ ಒಂದು ಸಾಲು ಹುಲ್ಲೆಲ್ಲ ನಮಗಾಯ್ತಿತ್ತು. ಹಾಗಾಗಿ ನಮ್ಮ ತಾಯಿ ಕರ್ಕೊಂಡು ಹೋಗೋಳು. ಆ ಕರ್ಕೊಂಡು ಹೋಗಿರ್ತಕ್ಕಂಥ ಗೌಡ್ರು ನಮ್ಮ ನಾರಾಯಣಪುರದಲ್ಲಿ ನಮ್ಮ ಗೌಡ್ರಿದ್ರು, ಗೌಡ್ರು ಬಸಪ್ಪ ಅಂತ. ಮಂಚಮ್ಮ ಒಂದು ಹಾಡಾಡಮ್ಮ, ಒಂದು ಹಾಡಾಡಮ್ಮ, ನಾ ಕಾಣಿ ಜಾಸ್ತಿ ಕೊಡ್ತೀನಿ ಕಣಮ್ಮ ಅಂದರೆ ಈ ಅರ್ಜುನ್ ಜೋಗಿ ಹಾಡು ಅಂತಂದ್ರು ಪರಮಾನಂದ. ನಮ್ಮ ಇವ್ರಿಗೆ ನಾಡಗೌಡ್ರಿಗೆ, ಗೌಡ್ರಿಗೆ, ಗೌಡ್ರು ಬಸಪ್ಪ ಅಂತ, ಅವ್ರಿಗೆ ಈ ಅರ್ಜುನ್ ಜೋಗಿ ಹಾಡು ಅಂದ್ರೆ ಅಷ್ಟು ಆಸಕ್ತಿ, ಅಷ್ಟು ಪ್ರೀತಿ. ಆಗ ನಮ್ಮ ತಾಯಿ 4 ಆಣೆ 8 ಆಣೆ ಕೂಲಿ. ಎಷ್ಟು ಕಷ್ಟದಲ್ಲಿ ನಾವು ಬೆಳೆದಿದ್ದೀವಿ ಅಂತಂದರೆ, ಅದೇ ಇವತ್ತಿನ ದಿನ ಅನ್ನ ಚೆಲ್ಕೊಂಡು ತಿರುಗಾಡ್ತಾರೆ. ನಮ್ಮ ಊಟಕ್ಕೂ ನಮ್ಗೆ ಊಟ ಇಲ್ಲ, ನಮಗೆ ಬಟ್ಟೆ ತಗೊಳ್ಳೋದಕ್ಕೂ ನಮಗೆ ಮಾರ್ಗ ಇಲ್ಲ. ಎಲ್ಲೆಲ್ಲೋ ಹೋಗಿ ನಮ್ಮ ತಾಯಿ ಕೂಲಿ ಮಾಡಿ 1-2 ರೂಪಾಯಿ 3 ರೂಪಾಯಿ ಕೊಟ್ಟು ಅಲ್ಲಿ ಸಾಬರುಗಳು ಹಳೆ ಬಟ್ಟೆಗಳನ್ನ ತಗೊಂಡು ಬಂದು ಅದು ವಾಸ್ ಮಾಡಿ ಎಲ್ಲರೂ ಸಂತೆಯಲ್ಲಿ ತಗೊಂಡೋದು ಇಟ್ಕೊಂಡು ಮಾರೋರು. ಅದನ್ನು ಒಂದು 8 ಆಣೆ 1 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಸೊಟ್ಟು ತೆಗೆದು ಇಕ್ಕವಳು. ಒಂದು ನಿಕ್ಕಾರು ಒಂದು ಚೊಗ ಅನ್ನೋದು ನಮ್ಮ ಜನಪದದಲ್ಲಿ ಚೊಗ ಇಕ್ಕಳೋದು ಚಡ್ಡಿ ಇಕ್ಕಳೋದು ಅಂತ, ಅದೇ ನಮ್ಮ ನಡೆದು ಬಂದಿರತಕ್ಕಂಥ ದಾರಿ. ಅಲ್ಲಿ ಹಾಡಾಡಿ ಅಂತಂದರೆ ನಮ್ಮ ತಾಯಿ ಅದು ಯಾವ ರೀತಿ, ನಮ್ಮ ತಾಯಿಯವ್ರ ತಾಯಿ ಮಾಲಮ್ಮ ಅಂತ ಸತ್ಯಗಾಲದವಳು, ಅವಳು ಆಡ್ತಿದ್ಲು ಭಾಳ ಅದ್ಭುತವಾಗಿ ಶೋಭನೆ ಹಾಡುಗಳು ಆಡೋಳು. ಆ ನಮ್ಮ ಅಜ್ಜಿಯಿಂದಲೇ ಕಲ್ತ್ಕೊಂಡಿದ್ದು ನಮ್ಮ ತಾಯಿ. ಏನೋ ಈ ಅರ್ಜುನ ಈ ಸನ್ಯಾಸಿಯಾಗಿ ಅವನು ತನ್ನ ಮಡದಿ ದ್ರೌಪದಿ ಜೊತೆ ಒಳಗೆ ಪಗಡೆ ಆಟವನ್ನು ಆಡಿ ಪಗಡೆ ಆಟದಲ್ಲಿ ಸೋತು ಪಂಥ ಮಾಡ್ಕೊಂಡು ಆಡ್ತಾರೆ. ಒಂದು ವೇಳೆ ನಾನೇನಾದರೂ ನಿಮಗೆ ಸೋತದ್ದೇ ಆದರೆ ನನ್ನ ರಾಯ, ನನ್ನ ಸೌತಿಯರವರಲ್ಲ, ಉಳುಚಿ ಚಿತ್ರಾಂಗಿಯರು, ನಾಗರಾಜನ ಮಕ್ಕಳು, ಅವರಿಗೆ ನಾನು 12 ವರ್ಷಗಳ ಕಾಲ ನಾನು ಸೂಲ್ಗಿತ್ತಿಯಾಗಿ ಸೇವೆ ಮಾಡಿಬಿಡ್ತೀನಿ ಅಂದ್ರೆ ದಾಸಿಯಾಗಿ. ಅರ್ಜುನ ಹೇಳ್ತಾನೆ, ಒಂದು ವೇಳೆ ನೋಡು ದ್ರೌಪದಿ, ನಾನು ನಿನಗೆ ಪಗಡೆ ಆಡ್ತಲ್ಲಿ ಸೋತದ್ದೇ ಆದರೆ 12 ವರ್ಷಗಳ ಕಾಲ ನಾನು ಜೋಗಿಯಾಗಿ ಸನ್ಯಾಸಿಯಾಗಿ ನಾಡು ದೇಶದ ಮೇಲೆ ನಾ ಭಿಕ್ಷಾಟನೆ ಮಾಡ್ಕೊಂಡು ಉಂಟು ಹೋಗ್ತೀನಿ ಅಂಥೇಳಿ ಅರ್ಜುನ ಪಂಥ ಮಾಡ್ಕೊಂಡು ಆಟ ಆಡ್ತಾರೆ. ಅದರಲ್ಲಿ ಈ ಕೃಷ್ಣನ್ ಎಂದು ಬಿಡ್ತಾಳೆ ದ್ರೌಪದಿ. ಅಣ್ಣ, ಅಂದು ದುಷ್ಟನಾದ ದುಶ್ಯಾಸನನ್ನು ವಸ್ತ್ರಾಭರಣ ಮಾಡುತ್ತಿರುವಂಥ ಸಮಯದಲ್ಲಿ ನಾನು ಅಣ್ಣ ಅಂತ ಕೂಗಿದೆ, ನೀನು ನನ್ನ ಬಂದು ಮಾನವರ ರಕ್ಷಣೆ ಮಾಡಿದೆ. ಇವತ್ತು ನಾನೇನಾದರೂ ಪಗಡೆ ಆಡ್ತಲಿ ಅರ್ಜುನ ಗೆಲ್ತಾ ಇರ್ತೇನೆ, ದ್ರೌಪದಿ ಸೋಲ್ತಾ ಇರ್ತಾಳೆ. ಅಯ್ಯಯ್ಯೋ ನಾ ಸೋತ್ಬಿಟ್ರೆ ನನ್ನ ಸಾವಂತಿರಿಗೆ ನನಗಿಂತ ಕಿರಿಕ್ ಬಂದಿರೋರಿಗೆಲ್ಲ ನಾನು ದಾಸಿ ಆಗ್ಬೇಕಾಯ್ತದಲ್ಲ ಅಂತೇಳಿ ಅಣ್ಣನ ನೆನ್ಕಂತಾಳೆ. ಆಗ ಕೃಷ್ಣ ತಟ್ಟನೆ ಬಂದು ಒಬ್ಬ ಅಜ್ಜಜ್ಜು ಮುದುಕನಾಗಿ ಬರ್ತಾನೆ. ಬಂದು ಮಧ್ಯಸ್ಥನಾಗಿ ಬರ್ತಾನೆ. ನೋಡು, ಆಟ ಆಡುವಾಗ ಮಧ್ಯದವ್ರು ಇಲ್ದೇನೆ ಯಾವುದು ಅದು ಸಮರಿಯಲ್ಲ, ಮಧ್ಯಸ್ಥರಿಲ್ದೇನೆ ಮಧ್ಯಾಹ್ನ ಆಗಲ್ಲ, ಮಧ್ಯಗಾರ ತೀರ್ಪುಗಾರ ಇಲ್ದೇನೆ ಆ ನ್ಯಾಯ ತೀರ್ಮಾನ ಆಗಲ್ಲ. ಅದಕ್ಕೆ ನಾನು ಮಧ್ಯಸ್ಥನ ಕುಂತ್ಕೊಳ್ತೀನಪ್ಪ, ನೀವಿಬ್ರು ಆಟ ಆಡಿ ಅಂತ. ಇವನು ಕೃಷ್ಣ ಯಾವಾಗ ಮುದುಕನಾಗ ಬಂದು ಕುಂತ್ಕೊಂತಾನೋ, ಈ ಅರ್ಜುನ್ನಿಗೆ ಏನು ಮಾಡ್ಬಿಡ್ತಾನೆ, ಈ ಅರ್ಜುನ್ನಿಗೆ ಉಳುಚಿ ಚಿತ್ರಾಂಗಿಯರನ್ನ ರೂಪ ತೋರ್ಬಿಡ್ತಾನೆ. ಅವನ ಪಗಡೆ ಆಡ್ತಾ ಈ ಸೌಂದರ್ಯವ ಎದುರುಗಡೆ ಸೌಂದರ್ಯ ತೋರ್ಬಿಡ್ತಾನೆ.
ಆಗ ಅರ್ಜುನ ಏನ್ ಮಾಡ್ತಾನೆ, ಈ ಸೌಂದರ್ಯವನ್ನ ಉಳಿಸಿ ಚಿತ್ರಾಂಗಿಯರನ್ನ ನೋಡ್ತಾ 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 ಪಗಡೆ ಆಡ್ತಲ್ಲಿ ಮಮಕಾರ ಕಮ್ಮಿ ಆಗೋಯ್ತದೆ. ಇವ್ ಸೌಂದರ್ಯ ನೋಡ್ತಾ ನೋಡ್ತಾ ಪಗಡೆ ಆಡ್ತಲ್ಲಿ ಸೋತ್ ಬಿಡ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ರಂಗು ರುಟಿ ರಮಣ ಕೇಳೋ ಸುಂದರನೇ ಹೆಂಗಸಿಗೆ ಸೋಲಬಹುದೇ, ಓ ಸುಂದರನೇ ಹೆಂಗಸಿಗೆ ಸೋಲಬಹುದೇ. ರಂಗುರುಟಿ ರಮಣ ಕೇಳೋ ನನ್ನಂತೆ ಹೆಂಗಸಿಗೆ ನೀ ಸೋಲಬಹುದೇ, ಹಾಡಿದ ಮಾತಿನಾಗೆ ಜೋಗಿ ಆಗುವುದೇ ಲೇಸಲ್ಲವೇ ಅಂತ ಸುಮ್ಮನೆ ಗಂಡ ಹೆಂಡ್ತಿರು ತಮಾಷೆಗೋಸ್ಕರ ಹಂಗಿರ್ತಾಳೆ. ಅದು ನಿಜವನೇ ಆಗೋಯ್ತದೆ. ಹಾಗಿದ ಮೇಲೆ ನಾನು ಸನ್ಯಾಸಿಯಾಗಿ ಹೋಗ್ತೀನಿ ಅಂತೇಳಿ ಅರ್ಜುನ ಈಶ್ವರನ ಬಳಿಗೆ ಹೋಗಿ ತಪಸ್ಸು ಮಾಡಿ ಈಶ್ವರನಿಂದ ವರ ಕೇಳ್ಕೊಂತಾನೆ, ಸ್ವಾಮಿ ನನಗೆ ಜೋಗಿ ಆಗ್ತಕ್ಕಂಥ ಬಿರುದುಗಳನ್ನ ನಿನ್ನ ಕೊಡಬೇಕು. ಆಗ ಸಣ್ಣನೇ ಈಬುತ್ತಿ ಗೆರೆ ಕೊಡ್ತಾನೆ ಶಿವ, ಸಣ್ಣ ರುದ್ರಾಕ್ಷಿ ಸರ ಕೊಡ್ತಾನೆ, ಕೈಯಲ್ಲಿ ತ್ರಿಶೂಲ ಕೊಡ್ತಾನೆ, ಹೇಮ ಪಾತ್ರೆ ಕೈ ಕೊಡ್ತಾನೆ. ನೋಡಪ್ಪ ಅರ್ಜುನ, ನೀನು ಓದೋದ್ ಕಡೆಯೆಲ್ಲ ನಿನ್ನ ಹೆಣ್ಣಿನ ಸೌಂದರ್ಯವನ್ನು ನೋಡಿ 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 ಆ ಹೆಣ್ಣು ಚೆನ್ನಾಗವಳೆ ಈ ಹೆಣ್ಣು ಚೆನ್ನಾಗವಳೆ ಅಂತೇಳಿ ಎಲ್ಲ ಹೆಣ್ಮಕ್ಳ ಮೇಲೂ ನೀ ಕಣ್ಣು ಮಾಡಿಬಿಟ್ಟೆ. ನಿನ್ನ ರೂಪಕ್ಕೆ ಬೇರೆಗಾಗಿ ಎಲ್ಲ ಓದೋದ್ ಕಡೆಯೆಲ್ಲ ಹೆಣ್ಮಕ್ಳೆಲ್ಲ ನಿನ್ನ ರೂಪಕ್ಕೆ ಬೇರೆಗಾಗಿ ಎಲ್ಲರೂ ನಿನ್ನ ಹಿಂದಿಂದೆ ಓಡ್ ಬಂದ್ಬಿಟ್ರು. ಇವಾಗ ನೀವು ಹೋಗ್ತಕ್ಕಂಥದ್ದು ಭಿಕ್ಷಾಟನೆ ಮಾಡ್ಕೊಂಡು ಸನ್ಯಾಸಿ ಆಗಿ ಹೋಗ್ತಾ ಇದೆಯೇ, ನಿನ್ನ ಒಂದು ದೇವ್ರ ರೂಪದಲ್ಲಿ ಅವರೆಲ್ಲರೂ ಬಂದು ನಿನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಎಲ್ಲರೂ ನಿನ್ನ ಆನಂದದಿಂದ ನೋಡ್ತಾರೆ. ನೀನೇನಾದರೂ ಈಗೇನಾದರೂ ಹೆಣ್ಮಗಳ ಮೇಲೆ ನೀ ಕಣ್ಣಿಟ್ಟಿಯೋ, ನಾನು ಕೊಡೋ ತ್ರಿಶೂಲ ಇದು ತ್ರಿಶೂಲ ಅಂತ ತಿಳ್ಕೊಬೇಡ, ಇದು ನಿನ್ನ ಎದುರು ಶೂಲ ಆಯ್ತದೆ. ನೀನು ಒಬ್ಬ ಸನ್ಯಾಸಿಯಾಗಿ ಹೋಗ್ತಾ ಇದೆಯೇ, ನೀನು ಎಲ್ಲರೂ ಆಶೀರ್ವಾದ ಮಾಡಬೇಕು, ದೊಡ್ಡವರು ಚಿಕ್ಕವರು ಸಣ್ಣ ಮಕ್ಕಳು ಪ್ರಾಯದವರು ಎಲ್ಲರೂ ಈ ರೀತಿಯಾಗಿ ನೀ ಭಿಕ್ಷಾಟನೆ ಮಾಡ್ಕೊಬ ಅಂತ ಹೇಳ್ಬಿಡ್ತಾನೆ. ಆಗ ಅರ್ಜುನ ಯಾರನ್ನೂ ಕಣ್ಣೆತ್ತು ನೋಡಲ್ಲ. ಈ ಸೌಂದರ್ಯವತಿರು ಈ ವೇಷೆಯರ ಬೀದಿಗೆ ಜೋಗಪ್ಪ ನಲಿದು ನಾಂಟಿ ಆಡ್ಕ ಬಂದ್ಬಿಡ್ತಾನೆ. ಇವನ ಕೋಟಿ ಮನ್ಮಂತನ ರೂಪ ಉಳ್ಳ ಅಂತ ಸುಂದರ ಚೆಲುವ ಜೋಗಿ ಸೂರ್ಯ ಒಳದಂಗೆ ಚಂದ್ರ ಒಳದಂಗೆ ಹೊಳಿತಕ್ಕಂಥ ಈ ಜೋಗಪ್ಪನ ನೋಡ್ಬಿಟ್ಟು ಈ ಸುಂದರನ ನೋಡ್ಬಿಟ್ಟು ಆಗ ಅವರು ಹೇಳ್ತಾರೆ, ಪಾಪ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಚಂದುಳ್ಳ ಚೆಲುವ ಮನ್ಮತ ರೂಪವುಳ್ಳವನ ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ. ಎದ್ದಮ್ಮ ನ್ಯಾರೋ ಕಾಣೆ ಈ ಸುಂದರನ ಪಡೆದಮ್ಮ ನ್ಯಾರೋ ಕಾಣೆ, ಈ ಸುಂದರನ ಪಡೆದಮ್ಮ ನ್ಯಾರೋ ಕಾಣೆ. ಇಂಥ ಚಂದುಳ್ಳ ಚೆಲುವ ಸುಂದರನ ಸನ್ಯಾಸಿ ಮಾಡಿದಲ್ಲೋ, ಸನ್ಯಾಸಿ ಆದನಲ್ಲೋ. ಅಂದ ಸಿರಿ ಗಂಧವನವೇ ಪರಿಮಳದ ಚಂದವರಿ ಗುಲದವನವೇ, ಪರಿಮಳದ ಚಂದವರಿ ಗುಲದವನವೇ. ಕೆಂದವರಿ ಗುಲದಂತ ನೀರಾಲರ್ಜುನರಾಯ ನಿಂದೊಂದು ರಾಗನಲಿಯೋ, ನಿಂದೊಂದು ರಾಗನಲಿಯೋ. ಅನ್ಯಾಯಕಾರಿ ಬ್ರಹ್ಮ, ಇಂಥ ಸುಂದರನ ನೀ ಸನ್ಯಾಸಿ ಮಾಡಿ ಬೀದಿಯಲ್ಲಿ ಭಿಕ್ಷೆ ಮಾಡಂಗ್ ಬಿಟ್ಟಿದೆಯಲ್ಲಪ್ಪ. ರಾಜನ ಮಗನಾಗಿ ಹುಟ್ಟಿದರೆ ಇವನ ರೂಪುಗಳ ಕಣ್ಣೆತ್ತಿ ನೋಡಬಹುದೇ, ಈ ಸುಂದರನ ಕಣ್ಣೆತ್ತಿ ನೋಡಬಹುದೇ. ಯಾವ ದೊರೆ ಮಗನಾಗಾರು ಹುಟ್ಟಿದ್ರೆ ಇವನ ರೂಪುಲಾವಣ್ಯ ನಾವು ಕಣ್ಣೆತ್ತಿ ನೋಡ್ಬೋದಾಗಿತ್ತೆ. ಅಯ್ಯಯ್ಯೋ ಅನ್ಯಾಯಕಾರಿ ಬ್ರಹ್ಮ, ಇಂಥ ಸುಂದರನ ನೀ ಸನ್ಯಾಸಿ ಮಾಡಿದೆಯಲ್ಲ ಅಂತೇಳಿ ಅವರೆಲ್ಲರೂ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ನೀವು ಗಮನಿಸಿರ್ತೀರಿ, ಅಲ್ಲಿ ಸನ್ಯಾಸಿ ಸಂಸಾರಿ ಆಗಕ್ಕೆ ಎಲ್ಲಾ ಗುಣ ಇದ್ರೂ ಕೂಡ ಸನ್ಯಾಸಿ ಆಗ್ಬಿಟ್ಟಿದ್ದಾನೆ ಅಂತ ಹೆಣ್ಮಕ್ಳು ಮರ್ಕಪಟ್ಟು ಹಾಡೋ ಹಾಡಿದು. ಇವಾಗ ಹೆಂಗಾಗಿದೆ, ಸಂಸಾರಿ ಆಗ್ಬೇಕು ಅಂದ್ರೂ ಆಗ್ಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋ ಸನ್ಯಾಸಿ ಗಂಡು ಮಕ್ಳು ಹಾಡ್ತಿದ್ದಾರೆ, ತಮ್ಮ ಬಗ್ಗೆ ತಾವೇ ಮರ್ಕ ಪಟ್ಕೊಂಡು. ಉಲ್ಟಾ ಆಗ್ಬಿಡ್ತಲ್ಲ ಇಲ್ಲಿ ಟ್ರೆಂಡು ಅಂತ. ಈಗಿನ ಪರಿಸ್ಥಿತಿ, ಈ ಪರಿಸ್ಥಿತಿಗೆ ಅನುಗುಣವಾಗಿರೋ ಈ ಹಾಡು ಏನ್ ಹೇಳ್ತೀರಿ? ಈಗ ನೋಡಿ ಸ್ವಾಮಿ ತಾಯಿ, ಈ ಗಂಡು ಮಕ್ಕಳು ಇವಾಗ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳೇ ಪಾಪ ಮಾಡೋದವ್ರು, ಹಂಗಂತೀರಾ? ಸತ್ಯವಾಗ್ಲು. ಕಾರಣ ಈ ನಮ್ಮ ಕಾಲಕ್ಕೂ ಇದಕ್ಕೂ ಬಹಳ 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 ಅಜಗಜಾಂತರ. ಆವತ್ತೇನು ಮಾಡ್ತಿದ್ರು ಅಂತಂದ್ರೆ, ಗದ್ದೆ ನೋಡ್ತಿದ್ರು, ಹೊಲ ನೋಡ್ತಿದ್ರು, ಅವನ ಐಶ್ವರ್ಯತನ ನೋಡ್ತಿದ್ರು. ನಮ್ಮ ಹೆಣ್ಮಕ್ಳು ಕೊಟ್ರೆ ನಮ್ಮ ಹೆಣ್ಮಕ್ಳು ಸುಖವಾಗಿ ಬಾಳ್ತಾಳೆ, ಬದುಕ್ತಾಳೆ, ಅಷ್ಟೊಂದು ಎಕರೆ ಗದ್ದೆ ಮಡಗವನೆ, ತೆಂಗಿನ ತೋಟ ಮಡಗವನೆ, ಅಡಿಕೆ ತೋಟ ಮಡಗಿದ್ದಾನೆ, ಲಕ್ಷಾಂತರ ರೂಪಾಯಿ ಅವರಸ್ತ, ನಮ್ಮ ಮಗಳು ಸುಖವಾಗಿ ಇಟ್ಕೊಂಡು ಬಾಳಿಸ್ತಾರೆ ಅಂತ ಹೆಣ್ಣು ಕೊಡ್ತಿದ್ರು. ಇವತ್ತು ಹಂಗಿಲ್ಲ.
ಇವತ್ತೇನಾಗಿದೆ ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿ ಇದೆಯಪ್ಪ, ಆಗಿದ್ರೆ ನೋಡಪ್ಪ ನಾವು ಹೆಣ್ಮಗಳು ತೋರಿಸ್ತೀವಿ, ಇಲ್ಲಾಂದ್ರೆ ನಮ್ಮ ಹೆಣ್ಮಗಳು ನಾವು ತೋರಿಸೋದೇ ಇಲ್ಲ. ಇಲ್ಲೇ ಕೇಳ್ತಾರೆ, ಒಂದು ಹೆಣ್ಮಗಳು ಇದೆಯಾ ನಮ್ಮ ಹುಡುಗನಿಗೆ? ಹುಡುಗ ಏನು ಮಾಡ್ಕೊಂಡಿದ್ದಾನೆ? ಹುಡುಗನ ಅಡಿಕೆ ತೋಟ ಮಡಗಿದ್ದಾನೆ, ತೆಂಗಿನ ತೋಟ ಮಡಗಿದ್ದಾನೆ, ಲಕ್ಷಾಂತರ ರೂಪಾಯಿ ವ್ಯವರಸ್ಥ. ಅವ್ನು ಕೋಟಿ ಮಡಿಕೊಂಡಿದ್ರು ಅವ್ನು ಮಡಿಕೊಂಡಿರಲಿ, ಅವ್ನ ಅಡಿಕೆ ತೋಟನ ಅವನೇ ಮಡಿಕೊಂಡಿರಲಿ, ತೆಂಗಿನ ತೋಟನೂ ಅವನೇ ಮಡಿಕೊಂಡಿರಲಿ. ನಮಗೆ ಅವನು ಬರ್ತಕ್ಕಂಥವನು ಕೆಲಸದಲ್ಲಿ ಇರಬೇಕು, ಗೌರ್ಮೆಂಟ್ ನೌಕರನಾಗಿರಬೇಕು, ಕೈ ತುಂಬ ಸಂಬಳ ತಗೊಬೇಕು ಅಂಥವನು. ಬೇಕಾದ್ರೆ ನಾವು ಮಾಡೋದ್ರ ಮೇಲೆ ಒಂದು 5 ಲಕ್ಷ ಜಾಸ್ತಿ ಆದರೂ ನಾವು ಕೊಟ್ಟು ಮದುವೆ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ತಾಯಿಯಂದಿರು ಬಂದ್ಬಿಟ್ಟವ್ರೆ. ಯಾಕೆ? ನಮ್ಮ ಮಗಳು ಸುಖವಾಗಿರಬೇಕು, ಅವರಲ್ಲೂ ಆಸೆ ಇದೆ. ಇದು ಕಾರಣ ಏನಪ್ಪ ಅಂತಂದರೆ, ಆವತ್ತು ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡೋದಕ್ಕೂ ಇವತ್ತು ಬರೀ ಕೆಲಸದವ್ರನ್ನೇ ಕೇಳ್ತವ್ರಲ್ಲ. ಈ ಕೆಲಸದವ್ರನ್ನೇ ಕೇಳಿದ ಮೇಲೆ ಎಲ್ರಿಗೂ ಕೆಲಸ ಎಲ್ಲಿ ಸಿಗುತ್ತೆ? ಆವತ್ತು ನಾವು ಸಣ್ಣವರಾಗಿದ್ದಾಗ ಆಫೀಸ್ಗೆ ಹೋದರೆ ಒಂದು 20-30 ಚೇರ್ಗಳಿದ್ವು. ಈ ಫೈಲ್ ಅಲ್ಲಿ ಹೋಯ್ತಿತ್ತು, ಆ ಫೈಲ್ ಅಲ್ಲೋಗಿ ಎಲ್ರಿಗೂ ಫಿವನ್ ಎತ್ಕೊಂಡೋಗಿ ಸೈನ್ ಮಾಡಿಸ್ಕೊ ತಗೊಬಂದು ಕೂಡ್ತಿದ್ದ. ಈಗ ಕಂಪ್ಯೂಟರ್ ಕೂತವ್ರೆ, 50 ಚೇರ್ಲಿದ್ದವ್ರೆಲ್ಲ ಬರೀ 2 ಚೇರ್ ಕೂತ್ಕೊಂಡು ಎಲ್ಲ ವರ್ಕ್ ಮಾಡ್ತವ್ರೆ. ಎಲ್ಲಿ ಕೆಲಸ ಸಿಗುತ್ತೆ? ಕಲಿಗಾಲ. ಅದಕ್ಕೆ ತಕ್ಕಂತೆ ಈಗ ಏನಾಯ್ತು ಅಂತಂದ್ರೆ, ಹೆಣ್ಮಕ್ಳು ಮದುವೆ ಮಾಡ್ಕೊಳಕ್ ಒಪ್ತಾ ಇಲ್ಲ, ಅವ್ರ ತಾಯಂದಿರೂ ಒಪ್ತಾ ಇಲ್ಲ. ಇವರು ಉದಾಹರಣೆ ಏನಪ್ಪ ಅಂತಂದ್ರೆ, ಹೆಣ್ಣೆತ್ತಿನ ತಾಯಂದಿರು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಅಳಿಯ ಸಂಬಳ ತಂದು ಕೊಡ್ತಾನೆ, ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಒಂದು ನಿರ್ಧಾರ. ಮದುವೆ ಆದಮೇಲೆ ಏನಾದರೂ 1-2-3 ವರ್ಷಗಳ ಕಾಲ ಚೆನ್ನಾಗಿದ್ದು, ಆವಾಗ ಏನಾದ್ರು ಜಗಳ ಕದನ ತೆಗೆದ್ರೆ ಆಗ ಅವನ ಸಂಬಳ ಗೌರ್ಮೆಂಟ್ ಸಂಬಳ 1 ಲಕ್ಷ ಸಂಬಳ ಬಂದರೆ 50,000 ನನ್ನ ಮಗಳಿಗೆ ಬರ್ತದೆ, 50,000 ಅವ್ನು ಇಟ್ಕೊಂಡು ಏನಾರ ಮಾಡಲಿ. ಇದು 2ನೇ ನಿರ್ಧಾರ. ಒಂದು ವೇಳೆ ಕಲಿಬಾರ್ದು ಇರ್ತಕ್ಕಂಥ ದುಶ್ಚಟಗಳನ್ನ ಕಲ್ತ್ಕೊಂಡು ಏನಾರು ಅಳಿಯ ಡಮ್ ಅಂದ್ಬಿಟ್ರೆ ಆಗ ನನ್ನ ಅಳಿನ ಕೆಲಸ ನನ್ನ ಮಗಳು ಸಿಗುತ್ತೆ. ಇದು 3ನೇ ಸಂಬಂಧದಿಂದ ಲೆಕ್ಕಾಚಾರನೇ ಜಾಸ್ತಿ ಆಗಿದೆ. ಹೌದು, ನಾನು ಹಳ್ಳಿ ಮೇಲೆ ಹೋಗ್ತೀನಿ, ನನ್ನೇ ಕೇಳ್ತಾರೆ, ಇದೇ ಪ್ರಶ್ನೆ ಕೇಳ್ತಾರೆ. ನಾನು ಒಂದು ತಿಂಗಳ 20-25 ರಾತ್ರಿ ಕತೆಗೆ ಹೋಗ್ತೀನಿ. ಚಾಮರಾಜನಗರ ಜಿಲ್ಲೆ HD ಕೋಟೆ, ಮಾನಂದವಾಡಿ, ಈ ಕಡೆ ರಾಯಚೂರು, ಬಿಜಾಪುರ, ಗುಲ್ಬರ್ಗ, ಧಾರವಾಡ, ಎಲ್ಲಾ ಕಡೆನೂ ಸಂಚಾರ ಮಾಡ್ತೀನಿ. ನಾ ಇದೆಯಾ ಅಂತಂತಲ್ಲ, ಅಲ್ಲಿ ನನ್ ಕೇಳ್ತಾರೆ, ಮಾದೇವಸ್ವಾಮಿ ನೀವೆಲ್ಲಾ ಕಡೆ ಓಡಾಡ್ತೀರಿ, ನಮ್ಮ ಮಗ ಕೆಲಸ ಇಲ್ಲ, ಒಂದು ಹುಡುಗಿ ನೋಡ್ಕೊಡಿ ಮಾದೇವಸ್ವಾಮಿ, ಹುಡುಗ ಸುಂದರವಾಗವನೆ ನೋಡಿ, ಆ ಹುಡುಗನ್ ನೋಡಿದ್ರೆ ಒಳ್ಳೆ ಮನ್ಮತ ಇದ್ದಂಗ ಅವನಿಗೆ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಕೆಲಸ ಇದ್ರೆ ಕರ್ಕ ಬನ್ನಿ, ಇಲ್ಲಂದ್ರೆ ಬ್ಯಾಡಿ. ಅವನೇನ್ ಮಾಡ್ಬೇಕು ಪಾಪ? ಈಗ ಕೆಲಸನೂ ಇಲ್ಲ, ಓದ್ಕೊಂಡವ್ರೆ, ಈಗ ಗೌರ್ಮೆಂಟ್ ಕೆಲಸನೂ ಕೊಡಂಗಿಲ್ಲ. ಪ್ರೈವೇಟ್ ಲಾರು ದುಡಿತೀನಿ ಅಂದ್ರೆ ಪ್ರೈವೇಟ್ ಕೆಲಸ ಮಾಡೋನ್ಗೂ ಹೆಣ್ಣು ಕೊಡ್ತಾ ಇಲ್ಲ, ಹೆಣ್ಣು ಎತ್ತಿರ ತಾಯಂದಿರು. ಅದರಲ್ಲೂ ಒಂದು ವಿಚಾರ, ಈ ಸಮಸ್ಯೆಗೆ ಅನ್ಸುತ್ತೆ ಬಹಳ ನಿಮ್ಮ ಹಾಡು ಬೇಗ ಜನರಿಗೆ ಹತ್ರ ಆಗೋಯ್ತು ಅಂತ. ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಹಾಡು ಒಂದ್ ರೀತಿಯಲ್ಲಿ ಗುನ್ಗೋ ತರ ಆಗ್ಬಿಟ್ಟಿದೆ. ನೋಡಿ, ಮೈಸೂರಿಂದ ಒಬ್ರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಮ್ಗೆ ಕಾಲ್ ಮಾಡಿದ್ದಾರೆ, ಶಿವರಾಮೇಗೌಡ ಅಂತ ಹೇಳಿ. ಸರ್ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಸಂಸಾರಿನ ಸನ್ಯಾಸಿನ ತಾವು ಕೇಳ್ಬೋದಾ? ಅದೇ ಕೇಳ್ದೆ, ಸಂಸಾರಿನ ಸನ್ಯಾಸಿನ ತಾವು ಅಂತ. ನಾನು ಸನ್ಯಾಸಿ ಅಲ್ಲ, ಮಗನಿಗೆ ಮದುವೆ ಮಾಡಬೇಕು. ಯಾರಿಗೆ ಸರ್? ಮಗಳಿಗ ಮಗನ್ಗ? ಮಗನಿಗೆ 34 ವರ್ಷ. ಸೊ ಈ ಹಾಡ್ ಚೆನ್ನಾಗ್ ಕನೆಕ್ಟ್ ಆಗ್ತಿದೆ ನಿಮ್ಗೆ? ಓಕೆ ಓಕೆ. ಅಲ್ಲ, ಅದೇ ರೀತಿ ಆಗಿದ್ಯಾ? ಹುಡುಗಿ ಸಿಕ್ತಿಲ್ಲ, ಸಮಸ್ಯೆ ಆಗ್ತಿದೆ ಅನ್ನೋ ರೀತಿಲೇ ಇದೆಯಾ ಅಂತ? ಹೌದೌದು. ಸರಿ, ನೋಡಿ, ಆ ಹಾಡ್ ಹಾಡ್ದವ್ರೆ ನಮ್ ಜೊತೆಯಲ್ಲಿದ್ದಾರೆ, ಮಾದೇವಸ್ವಾಮಿ ಅವ್ರು. ಮಾತಾಡ್ಬೋದು ನೀವು ಅವ್ರ ಜೊತೆ? ಅದಕ್ಕೆ ಖಂಡಿತ ನಾನು ಅದನ್ನೇ ನನ್ನ ಜೊತೆ ಮಾತಾಡ್ಬೇಕು. ಅವ್ರ ಫೋನ್ ಬೇಕು, ಅವ್ರ ಜೊತೆ ನೇರವಾಗಿ ಮಾತಾಡ್ಬೇಕು. ನಾನು ಮಾತಾಡಿ, ಕೇಳಿಸ್ಕೊಳ್ತಿದ್ದಾರೆ, ಮಾತಾಡಿ. ನಮಸ್ಕಾರ ಸ್ವಾಮಿ. ನಮ್ಗೆ ಶರಣಾರ್ಥಿ. ನಾನು ಶರಣಾರ್ಥಿಗಳು ನಿಮಗೆ. ಹೌದು ಸ್ವಾಮಿ, ನಾವು ಮಾದೇಶ್ವರ ಗುಡ್ರಾದ್ಮೇಲೆ ನಾವು ನಮಸ್ಕಾರ ಅಂತಕ್ಕಂಥದ್ದು ನಮ್ಮ ಬಾಯಲ್ಲಿ ಬರಬಾರ್ದು. ನಾವೇನಿದ್ರು ಬಸವಣ್ಣವರ 12ನೇ ಶತಮಾನದಲ್ಲಿ ಶರಣಾರ್ಥಿ, ಶರಣು ಅಂತಕ್ಕಂಥದ್ದು ಎಲ್ಲರಿಗೂ ಶರಣೆಂದವರಿಗೆ ಮರಣ ಉಂಟೆ, ಅದಕ್ಕೆ ಶರಣಾರ್ಥಿ. ಅರ್ಥಪೂರ್ಣವಾಗಿ ತಾವು ಹೇಳಿದ್ದೀರಿ, ನಾನು ತುಂಬಾ ಸ್ವಾಗತ ಮಾಡ್ತೀನಿ. ನೀವು ನಿಮ್ಮ ಹಾಡುಗಳು ಕೇಳಿ ನಾನು ತುಂಬಾ ಭಾವುಕನಾಗ್ಬಿಡ್ತೀನಿ. ತುಂಬಾ ಅತ್ಯಂತ ಭಾವುಕ. ನಮ್ಮ ಜಾನಪದ ಎಲ್ಲ ನಶಿಸಿ ಹೋಗ್ತಾ ಇದೆ. ಹೌದು, ನಮ್ಮ ಜಾನಪದವನ್ನ ಉಳಿಸ್ಬೇಕು. ನಿಮ್ಗೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟಿರೋದ್ರಿಂದ ನಿಮ್ಗೆ ಪದ್ಮಶ್ರೀ ಕೊಡಬೇಕು. ಎಲ್ಲ ಮಾದೇಶ್ವರನ ಪಾದ ಅವನ್ ನಂಬಿದ್ದೀನಿ. ನಾನು ಯಾವತ್ತೂ ಇದು ಬರಬೇಕು ಅದು ಬರಬೇಕು ಅಂತ ನಾನು ಯಾವತ್ತೂ ಬಯಸ್ತವನಲ್ಲ ಸ್ವಾಮಿ. ಇದ್ದಂಗಿರ್ಸಪ್ಪ, ನನ್ನ ಯಾವತ್ತು ನನ್ನ ಮೇಲೆ ತಲೆ ಎತ್ತಿ ಬಾಳಿದೆ ನೀ ಮಾಡಪ್ಪ ಅಂದ್ರೆ ಹಣ ಹೆಚ್ಚಿಬಿಡ್ತು ಅಂತ ಒಬ್ಬೊಬ್ರು ಅಂದ್ಕೊಂಡು ತಿರುಗಾಡ್ತಾರೆ. ಆ ರೀತಿ ನಮ್ಮನ್ನು ಮಾಡಬೇಡ ಕಣಪ್ಪ, ನನ್ನ ಇದ್ದಂಗಿರ್ಸು.
ನಾನು ಹೇಗಿದ್ದನೋ ಇದ್ದಂಗೆ ಇರ್ಸಪ್ಪ. ಅದನ್ನು ನಾವು ದೇವ್ರ ಹತ್ರ ಬೇಡ್ಕೋಬೇಕು. ಹಾಗೂ ಹೋಗೋಗಳೆಲ್ಲ ಕೊಡೋದು ಬಿಡೋದು ಮಹದೇಶ್ವರನು ಸೇರಿದ್ದು. ನಿಮ್ಮಂತೆಯವರ ಆಶೀರ್ವಾದ ಒಂದಿದ್ರೆ ಏನೇನು ಬರಬೇಕು ಅದು ಬರಲಿ ಸ್ವಾಮಿ. 27 ವರ್ಷಗಳು 28 ವರ್ಷಗಳ ಹಿಂದೆ ಅರ್ಜುನನ ಜೋಗಿ ಹಾಡು ಅಂತೇಳಿ ಒಂದು ನನ್ನ ಕಥೆ ಹಾಡಿದೆ. ಆ ಹಾಡು ಇವತ್ತು ಎಷ್ಟೋ ಜನ ಗಂಡು ಮಕ್ಕಳಿಗೆ ಮದುವೆ ಆಗದೆ ಇರತಕ್ಕಂಥ ಗಂಡು ಮಕ್ಕಳಿಗೆ ಇದು ಅನುಗುಣವಾಗಿ ಹೋಗದೆ. ಹೆಣ್ಣು ಮಕ್ಕಳಿಗೆ ಅದೇನಿಲ್ಲ. ಇವತ್ತು ಹೆಣ್ಮಕ್ಳ ಸಂತಾನ ಕಮ್ಮಿ ಆಯ್ತಾ ಇದೆ, ಗಂಡು ಮಕ್ಕಳ ಸಂತಾನ ಜಾಸ್ತಿ ಆಯ್ತಾ ಇದೆ. ಹಾಗಾಗಿ ಯಾವುದೇ ಊರು ಹುಡುಕಿದ್ರು ಹೆಣ್ಮಕ್ಳು ಸಿಗ್ತಾ ಇಲ್ಲ. ಅದರಲ್ಲೂ ಗೌರ್ಮೆಂಟ್ ಕೆಲಸ ಇದ್ದವನು ಮಾತ್ರ ಅದೃಷ್ಟವಂತ. ಹೊರತು ಆಂಧ್ರ ಲಾಟ್ರಿ ಮಾಡ್ತಿದ್ರು ಆಗ. ಅಯ್ಯೋ ನನಗೆ ಹೊಡೆದ್ಬಿಡ್ತು ಕಣಯ್ಯ, ಒಂದು 50 ಲಕ್ಷ ದುಡ್ಡು ಅಂತಿದ್ದ. ಅವನು ಸಂಭ್ರಮವೇ ಸಂಭ್ರಮ. ಹಂಗಾಗಿದೆ ಇವತ್ತು ಹೆಣ್ಣು ಮಗಳು ಸಿಕ್ಕಿದ್ರೆ ಇವನಿಗೆ ಆಂಧ್ರ ಲಾಟ್ರಿ ಬಡ್ದಂಗೆ ಆ ಮಟ್ಟಕ್ಕಾಗಿದೆ ಈಗ. ಸರಿ ರೈಟ್, ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ. ಶ್ರೀನಿವಾಸ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮರೆ. ಸನ್ಯಾಸಿ ಹಾಡು ಕೇಳಿದ್ರಾ ಸರ್? ಸರ್ ಕೇಳಿದೆ. ಸರಿ, ನೋಡಿ ಅದನ್ನ ಹಾಡ್ದವರೇ ಇದಾರೆ ನಮ್ಮ ಜೊತೆ, ಅಲ್ಲಿ ಮಾತಾಡ್ಬೋದು ನೇರವಾಗಿ. ಅದು ಹೇಳಿ ಸ್ವಾಮಿ. ನಮಸ್ಕಾರ ಸ್ವಾಮಿ. ಸ್ವಾಮಿ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಶರಣಾರ್ಥಿ. ಹೇಳಿ. ನಿಜವಾದ ಮಹಾದೇವ ಸ್ವಾಮಿ ನೋಡಿದ್ರೆ ನಮ್ಗೆ ಮಹದೇಶ್ವರನ್ನೇ ನೋಡ್ದಂಗ ಆಗುತ್ತೆ. ಅಯ್ಯೋ ಬೇಡಕನಪ್ಪ, ನೀನು ನಾನು ಅವ್ರು ನನ್ನಪ್ಪನ ಪಾದ ಧೂಳು. ಆ ಧೂಳು ನಾವಲ್ಲ. ನನ್ನನ್ನು ಮಹದೇಶ್ವರ ನೋಡ್ದಂಗೆ ನೋಡ್ಬೇಕು ಅನ್ನೋದು ಅದನ್ನ ಬೇಡಿ. ನೀವು ನಾವೆಲ್ಲರೂ ಮಾದಪ್ಪನ ಬೆಟ್ಟಕ್ಕೆ ಹೋಗೋಣ. ನನ್ನಪ್ಪನ ಪಾದದ ಧೂಳು ಮರೆಯಲ್ಲಿ ನಾವು ಬಿದ್ದಿದ್ದು ಬರೋಣ. ಆ ಅಪ್ಪನ ಪಾದ ಸದಾ ನಮ್ ತಲೆ ಮೇಲೆ ಇರ್ಲಿ. ಇನ್ನೊಂದೇನ್ ಗೊತ್ತಾ, ಅದ್ರಲ್ಲೂ ನೀವು ಅಣ್ಣವ್ರ ಅಭಿಮಾನಿ ಆಗಿದ್ದೀರಲ್ಲ, ನಿಜವಾಗ್ಲೂ ನಿಮ್ಗೆ ಎಷ್ಟು 1000 ಕೋಟಿ ನಮಸ್ಕಾರ ಹಾಕೋದು ಸಾಲದು. ನಾ ಯಾವ ಜನ್ಮದ ಪುಣ್ಯ ಮಾಡಿದ್ನೋ ರಾಜ್ಕುಮಾರ್ ಅವರೇ. ನಿಮಗೆ ಗೊತ್ತಿದ್ಯೋ ಗೊತ್ತಿಲ್ಲ, ಒಂದ್ ಕಡೆ ಮಾತನಾಡೋ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡೆ, ನೀವು ರಾಜ್ಕುಮಾರ್ ಪಿಕ್ಚರ್ ಬಹಳ ನೋಡ್ತಿದ್ರಂತೆ. ಅದ್ರಲ್ಲೂ ರಾಜ್ಕುಮಾರ್ ಅವ್ರ ಜೊತೆ ಬೇರೆ ಯಾರಿದ್ರು ಅವ್ರನ್ನ ಯಾರನ್ನೂ ನೋಡ್ತಿರ್ಲಿಲ್ಲ, ಬರೀ ರಾಜ್ಕುಮಾರ್ನೇ ನೋಡ್ತಿದ್ರು. ಅವ್ರ ಮುಖನೇ ನಾನು ನೋಡ್ತಿದ್ದು. ಇವತ್ತಿಗೂ ರಾಜ್ಕುಮಾರ್ ಸಿನಿಮಾಗಳು ಬತ್ತು ಅಂದ್ರೆ ಅಕ್ಕಪಕ್ಕದಲ್ಲಿ ಯಾರು ನಿಂತಿರೋ ಅವ್ರ ಮುಖ ನೋಡೋಕ್ಕಾಗಲ್ಲ. ನನ್ನ ದೃಷ್ಟಿ ಏನಿದ್ರು ರಾಜ್ಕುಮಾರ್. ಅವ್ರ ಕಣ್ಣು, ಅವ್ರ ನಡೆ, ಅವ್ರ ನುಡಿ, ಅವ್ರ ಮಾತು, ಎಂತೆಂಥ ಸಿನಿಮಾದಲ್ಲಿ ಎಂತೆಂಥ ಮಾತಾಡೋರು ಸ್ವಾಮಿ. ಪರೋಪಕಾರಿ ಸಿನಿಮಾದಲ್ಲಿ ಕಂಡವ್ರು ದುಡ್ಡಿ ಓದ್ಕೊಂಡು ನನ್ನ ಗಂಡನ ದಿಮಕ್ ನೋಡುವಂತಿದ್ರಂತೆ ಅಂತ ಒಂದು ಗಾದೆ ಮಾತು ಹೇಳೋರೆ. ಆಮೇಲೆ ಶ್ರಾವಣ ಬಂತು ಸಿನಿಮಾದಲ್ಲಿ ದಂಡಿಗೆ ಎದುರಿನಿಲ್ಲ, ದಾಳಿಗೆ ಎದುರಿನಿಲ್ಲ, ದಾಸಯ್ಯ ನೀನು ಕೊಣಮೆಣಿಗೆ ಎದುರಿನ ನಾನು ಅಂತೇಳಿ ಶಿವರಾಮನಿಗೆ ಹೇಳ್ತಕ್ಕಂಥದ್ದು. ಆಮೇಲೆ ಮಾರಾಯಣ ದಂಡು ನಮ್ಮ ಊರು ಬದಲಾಗಿ ನನ್ನ ಹೂನ್ ನಡ ನೆಟ್ಕಾಯ್ತು ಅಂತಿದ್ಲಂತೆ. ನೋಡಿ, ಅವ್ರು ಪ್ರತಿಯೊಂದು ಸಿನಿಮಾದಲ್ಲೂ ಏನಾದ್ರು ಒಂದು ಅರ್ಥ ಕೊಡ್ತಿತ್ತು, ಒಂದು ಅರ್ಥ ಸಿಗ್ತಿತ್ತು, ಒಂದು ಮಾರ್ಗ ಸಿಗ್ತಿತ್ತು. ಇವತ್ತಿನ ಸಿನಿಮಾ ನಾವು ನೋಡೋದು ಇಲ್ಲ, ಅದು ಕೇಳೋದು ಇಲ್ಲ, ಬಿಟ್ಬಿಡಿ. ಅದಕ್ಕೆ ಮಂಟೇಸ್ವಾಮಿಯವ್ರು ಕಾಲಿಜ್ಞಾನ ಸಾರ್ತಾರೆ. ಮುಂದೆ ಕಲಿ ಹುಡ್ತದೆ, ಕಾಲಿಜ್ಞಾನ ಬರ್ತದೆ, ನಡೆಯ ದಾರಿಗೆ ಸುಂಕ, ಕುಡಿಯ ನೀರಿಗೆ ಸುಂಕ, ಬಾವಿ ನೀರಿಗೆ ಬಡದಾಟ, ಕೆರೆ ನೀರಿಗೆ ಕಿತ್ತಾಟ, ಒಳೆ ನೀರಿಗೆ ಒಡೆದಾಟ ಆಯ್ತದೆ. 7 ವರ್ಷದ ಹೆಣ್ಣಿನ ಬಾಯಲ್ಲಿ ಉಷ್ಣಗ ಬರ್ತದೆ, 8 ವರ್ಷದ ಹೆಣ್ಣು ಋಷಾಂತಿ ಆಯ್ತಾಳೆ, 10 ವರ್ಷದ ಹೆಣ್ಣು ಜೋಡಿ ಮಕ್ಕಳು ಇರ್ತಾಳೆ. ಹಣ್ಣಿನ ಹೆಂಡತಿ ಮೇಲೆ ತಮ್ಮ ಕಣ್ಣು ಮಡಗ್ತಾನೆ, ತಮ್ಮ ಹೆಂಡತಿ ಮೇಲೆ ಅಣ್ಣ ಕಣ್ಣು ಮಡಗ್ತಾನೆ, ತಾನು ತಂದ ಸೊಸೆ ಮಾವನೆ ಕಟ್ಟಾಳ್ತಾನೆ, ಜನ್ಮ ಕೊಟ್ಟರ ಅಪ್ಪ ಮಗಳು ಪ್ರೀತಿಸ್ತಾನೆ, ತಾಯತ್ತ ಮಗನ ತಾಯಿ ಪ್ರೀತಿಸ್ತಾಳೆ, ಪತಿರತ್ನ ಮಕ್ಕಳೆಲ್ಲ ಪತ್ಸುತ್ತೋಯ್ತಾರೆ, ಹುಟ್ಟುಗೌಡಿ ಮಕ್ಕಳು ಪಟ್ಟ ಕಟ್ತಾರೆ, ಗಂಡು ಸತ್ತೋದು ಮುಂಡೆ ಗಂಡು ಮಗನ ಇರ್ತಾಳೆ, ಆ ಮಗ ನಾಳೆ ರಾಜ್ಯವನ್ನೇ ಕಟ್ಟಾಳ್ತಾನೆ. ನಾಳೆ ಮುಂದೆ ಬರುವಂಥ ಕಾಲಿಜ್ಞಾನ ಮೂಡ್ಲಾಗಿ ಜೋಡಿಸೂರೆ ಹುಟ್ಟಿ ಲೋಕದಲ್ಲಿ ಬರಗಾಲ ಬಂದು ಆಕಾಶದಲ್ಲಿ ಮಳೆ ಇಲ್ಲದಾಗಾಗಿ ಭೂಮಿಲಿ ಬೆಳೆ ಬತ್ತೋಯ್ತದೆ, ಮಂದಿ ಹುಡ್ತಾರೆ, ಮನೆ ಕಟ್ಕೊತಾರೆ, ಬೆಳೆಯ ಭೂಮಿ ಕಮ್ಮಿ ಆಯ್ತದೆ, ತಿನ್ನ ಚಿನ್ನ ಆಯ್ತದೆ, ಕುಡಿಯ ನೀರು ಪಾತಾಳ್ಕೊಂಡೋಯ್ತದೆ. ನಾಳೆ ತಿನ್ನುವಂಥ ಅನ್ನ ಸಿಗೋದಿಲ್ಲ, ಕುಡಿಯ ನೀರು ಸಿಗೋದಿಲ್ಲ, ಕಲ್ಲೋಲ ಆಯ್ತದೆ, ಊರೆಲ್ಲ ಕಾಡಾಯ್ತದೆ, ಕಾಡೆಲ್ಲ ಊರಾಯ್ತದೆ, ರಾಜರೆಲ್ಲ ರಾಜ್ಯ ಕಳ್ಕೊಂಡು ಗೋಳಾಡುವಂಥ ಕಾಲಕ್ಕೆ ಮನೆ ಒಳಗಿರೋ ರಾಗಿ ಕಲ್ಲು ಮರೆಯಾಗಿ ಹೊಂಟೋಯ್ತವೆ. ಶರಣರು ಸಾರರ ಕವಿ ಎಲ್ಲ ಸತ್ಯ ಆಗ್ತಿದೆಯಲ್ಲ, ಅದಕ್ಕೆ ಕಾಲಜ್ಞಾನಿಗಳು ಅವ್ರು ಆಡಿರ್ತಕ್ಕಂಥದ್ದು, ಮಂಟೇಸ್ವಾಮಿ ಅವರು ಕಾಲಜ್ಞಾನ ಸಾರಿರ್ತಕ್ಕಂಥದ್ದು ಯಾವುದೂ ಹುಸಿ ಆಗಲ್ಲ. ಅವ್ರವ್ರು ಏನೇನು ಹೇಳಿದಾರೋ ಅದಂಗೆ ನಡೆದ. ಅದಕ್ಕೆ ನಾಳೆ ಗಂಡುಂಟು ಹೆಣ್ಣಿಲ್ಲ, ನಾಳೆ ಮಂದಿ ಉಂಟು ಅನ್ನಿಲ್ಲ. ಮಂದಿ ಉಂಟಂತೆ ಮುಂದೆ ಅನ್ನ ಸಿಗೋದಿಲ್ಲಂತೆ. ಅವ್ರು ಸಾರ್ದದು ಸತ್ಯ ತಾಯಿ. ಅದಕ್ಕೆ ಈಗ ನಾನು ಹೇಳೋದೇನಂತಂದ್ರೆ, ಅವತ್ತು ನಮಗೆ ತಿನ್ನಕ್ಕಿಟ್ಟಿಲ್ಲ, ನಮಗೆ ತಿನ್ನಕ್ಕೆ ಇಟ್ಟೇ ಇಲ್ಲ, ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಇವತ್ತು ಮದುವೆ ಮನೇಲಿ ಹೋಗಿ ಕೂತ್ಕೊಂತಾರಲ್ಲ, ಇವತ್ತು ಯಾರ ತಗೊಳ್ಳಿ, ಹೆಣ್ಮಕ್ಳನ್ನಾರ ನೋಡಿ, ಗಂಡು ಮಕ್ಳನ್ನಾರ ನೋಡಿ, ಸ್ನೋ ಪೌಡ್ರ್ ಹಾಕೊಂಡೊಳಿ ಪಳಪಳ ಅಂತ ಕಾಣ್ತಾರೆ. 20 ವರ್ಷಕ್ಕೆ ಫಿಗರು, 40 ವರ್ಷಕ್ಕೆ ಶುಗರು, 60 ವರ್ಷಕ್ಕೆ ಡಮಾರ್. ಅದ್ರ ಮೇಲೆ ಬಾಳವ್ರೇ ಇಲ್ಲ ಈಗ ಸದ್ಯ. 40, 45, 50 ವರ್ಷ ತುಂಬ ಕಷ್ಟ. ನಾವು ಊಟ ಮಾಡ್ತಿದ್ದೆ ಎಷ್ಟು 3 ಮುದ್ದಿಟ್ಟು 4 ಮುದ್ದಿಟ್ಟು ಉಣ್ತಿದ್ವು.
ಗುದ್ಲಿ ತಗೊಂಡು ಹೋದ್ರೆ ಭೂಮಿಲಿ ದುಡಿತಿದ್ವು. ಅದಕ್ಕೆ ನಾ ಬಂಗಾರ ಮನುಷ್ಯ ಸಿನಿಮಾನ 99 ಸಲ ನೋಡಿದ್ದು. 99 ಸಲ. ಅದು ಇನ್ನೊಂದು ಸಲ ನೋಡುವ ಅನ್ನೋಷ್ಟರಲ್ಲಿ ಸಿನಿಮಾ ಎತ್ತಾಕ್ಬಿಟ್ರು. ಅದು ಮುಡುಕ್ತಾರೆ ಟೆಂಟಲ್ಲಿ. ಅದು ದುಡ್ಡು ಕೊಟ್ಟು ನೋಡಿರೋದು ಒಂದು 34 ಸಲ ನೋಡಿರ್ಬೋದು. ಇನ್ನೆಲ್ಲ ಬರೀ ತಡ್ಕ ಬಿಚ್ಚಿ ಸಡ್ಲ ಮಾಡ್ಕೊಂಡಿದೆ. ಕುಂತ್ಕೊಳ್ಳೋದು ಮೇಲೆ ನುಕ್ಕೊಳ್ಳೋದು. ಯಾಕೆ ಸಣ್ಣವನಲ್ವೇ 1971-72ನೇ ಸಾಲಿನಲ್ಲಿ ಸಣ್ಣವನಾಗಿ ಹಿಂಗೆ ಕುಂತ್ಕೊಳ್ಳೋದು. ಆ ಸಿನಿಮಾ ಸ್ಟಾರ್ಟ್ ಆಗೋ ಗಂಟ ಸುಮ್ಮನೆ ಮನಗಿರೋದು. ಅಂದರೆ ದನಗಳೆಲ್ಲ ಸುತ್ತ ದನಗಳು ಕಟ್ತಿದ್ರು ಮುಡ್ತಿರೋ ಜಾತ್ರೆಯಲ್ಲಿ. ಅದು ಮಲಗಿರೋದು, ಮೇಲಿಗೆ ಹಿಂಗೆ ನುಕ್ಕೊಳ್ಳೋದು. ಅವನೇನಾರು ಓಡಾಡ್ಸ್ಕೊ ಬಂದರೆ ಇಲ್ಲಪ್ಪ ನಾನು ರಿಸರ್ಚ್ ಮಾಡಕ್ಕೆ ಬಂದಿದ್ದೆ ಅಂತ ಸುಳ್ಳು ಹೇಳ್ಬಿಟ್ಟು ಕೂತ್ಕೊಳ್ಳೋದು. ಅದು ನೆಲದ ಮೇಲೆ. ಇನ್ನೇನು ಕುರ್ಚಿ ಎಲ್ಲ ಬೆಂಚಿಲಿ ಇನ್ನೇನು ಬರೀ ನೆಲದ ಮೇಲೆ ಮಣ್ಣೆಲ್ಲ ಮೆತ್ಕೊಳ್ಳೋದು. ಅಲ್ಲಿ ರಾಜ್ಕುಮಾರ್ ಸಿನಿಮಾ. ಈ ಜೀವನ ಹೇಗ್ ಬದುಕಬೇಕು, ಹೇಗ್ ಬದುಕಬಾರ್ದು, ಹಾಗೆ ಕಷ್ಟ ಆದಾಗ ಏನು ಮಾಡಬೇಕು, ಸುಖವಾಗಿದ್ದಾಗ ಏನ್ ಮಾಡ್ಬೇಕು, ಎಲ್ಲಾ ಜಾನಪದದಲ್ಲಿದೆ. ಇದ್ರ ಬಗ್ಗೆ ಮಾತಾಡ್ಬೇಕು, ತುಂಬಾ ತಿಳ್ಕೊಳ್ಬೇಕು. ನಿಮ್ಮಿಂದ ಹಾಡುಗಳ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ನಂತರ ಮಾತುಕತೆ ಜೊತೆಗೆ ಹಾಡು ಹೆಚ್ಚಾಗಿ ಮುಂದುವರಿಯುತ್ತೆ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? ಮನೆಗಳಿಗೆ ನೀರು ಕೊಟ್ಟಿರೋದು ಯಾವ್ದೋ ಊರಲ್ಲಿ 10 ಮನೆಗೂ ನೀರು ಕೊಟ್ಬಿಟ್ಟು ಎಷ್ಟೋ ಗ್ರಾಮಗಳಲ್ಲಿ ಈಗಾಗಲೇ ಬಿಲ್ ಕಟ್ಟಲ್ಲ ಅಂತ ಕೂತವ್ರೆ ಎಲೆಕ್ಟ್ರಿಸಿಟಿದು. ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಾವು ಗ್ಯಾರಂಟಿಗಳ ಎಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳ ಒಟ್ಟು ಸಾಲ 22,000 ಕೋಟಿಗೂ ಜಾಸ್ತಿ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ KSRTC ಫ್ರೀ. ಸುಭದ್ರ ಬಹುಮತ ಬಂತಲ್ಲ, ಅದಕ್ಕೆ ಅಭದ್ರತೆ. ರಾಜಧಾನಿಯಿಂದ ರಾಜ್ಯದ ಮೂಲೆ ಮೂಲೆವರೆಗೆ ಸಮಾಚಾರ ಯಾವುದೇ ಇರಲಿ, ನ್ಯೂಸ್ 18 ಕ್ಯಾಮೆರಾದಿಂದ ಮಿಸ್ ಆಗೋ ಚಾನ್ಸೇ ಇಲ್ಲ. ಕೂಡ ಎಲ್ಲ ಒಂದ್ ಕಡೆ ತಾನು ಕೂಡ ನಾಯಕತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರುವಂತದ್ದು, ಸಿದ್ದರಾಮಯ್ಯನವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನುವಂತ ಒಂದು ಕಾಂಗ್ರೆಸ್ ಗ್ಯಾರಂಟಿ ಏನಿದೆ, ಇದೀಗ ಸಾರಿಗೆ ನೌಕರರ ನಿದ್ದೆಯನ್ನ ಗೆಡಿಸಿರುವಂತದ್ದು. ಚುನಾವಣೆ ಬಳಿಕ ಕೂಡ ಅಷ್ಟೇ ಹಿಂದುತ್ವ ವರ್ಸಸ್ ಬಿಜೆಪಿ ಪುತ್ತೂರಲ್ಲಿ ಸಾಕಷ್ಟು ವಿವಾದ ಸದ್ದು ಮಾಡ್ತಾ ಇದೆ. 6% ಒಕ್ಕಲಿಗ ಮತಗಳು ಈ ಬಾರಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಲಾಗಿರುವಂತದ್ದು. ಸೌದಿ ಅವರು ಕಾಂಗ್ರೆಸ್ಗೆ ಜಂಪ್ ಆಗ್ತಿದ್ದಂಗಿದೆ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಇಡೀ ಚಿತ್ರಣವೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. KR ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರಿನಲ್ಲಿ ಸಿಕ್ಕಿ ಒಂದು ಅಮಾಯಕ ಜೀವ ಬಲಿಯಾಗಿದೆ. ಬಿಜೆಪಿಯ ಬೆಳವಣಿಗೆಗಳೇನಿದೆ ಅದು ಎಲ್ಲೋ ಒಂದು ಕಡೆ JDSಗೆ ಪೆಟ್ಟನ್ನ ಕೊಡ್ತಾ ಅನ್ನುವಂತ ಮಾತುಗಳು ಕೂಡ ಮಂಡ್ಯದಲ್ಲಿ ಕೇಳಿಬರ್ತಾ ಇರುವಂತದ್ದು. ಮಂತ್ರಿ ಸ್ಥಾನಕ್ಕೆ ಹೋಗಿ ಕೆಲ ಹಿರಿಯ ಶಾಸಕರುಗಳು ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಅವರ ಮೊರೆ ಹೋಗಿರ್ತಕ್ಕಂಥದ್ದು. ಬೆಳಗ್ಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ಗೇಟ್ ಬಳಿ ಬರ್ತಾ ಇದೆ. ಸುದ್ದಿ ಲೋಕದ ಅಗ್ರಗಣ್ಯ ನೆಟ್ವರ್ಕ್ ನಿಮ್ಮ न्यूज 18 दिट्ट मनोधर्म. एक ही समुदाय के लोग जब पार्टी छोड़ते हैं तो समुदाय पर क्या अनुभूति? ಲಕ್ಷ್ಮಣ ಸವದಿ ಹೆಸರೇ ಒಂದು ಶಕ್ತಿ. ಪಕ್ಷದ ಚಿಹ್ನೆ ಹಾಕ್ಬೇಕು. ನಿಲ್ಬೇಕ ನಾನು ಭಿಕ್ಷುಕಂತಾರ. ನಿಷ್ಪಕ್ಷಪಾತ ವೃತ್ತಿ ಧರ್ಮ. ಮೋದಿ ಕೇಂದ್ರದ ಚುನಾವಣೆ ಆಯ್ತಾ? ವೈ ನಾಟ್? ಯಾಕಾಗಬಾರ್ದು? 40% ಕರಪ್ಷನ್ ಇದ್ರೆ ಯಾವ ಡೆವಲಪ್ಮೆಂಟ್ ಆಗ್ತದೆ? ನೇರ ವ್ಯಕ್ತಿತ್ವ, ನೇರ ಪ್ರಶ್ನೆಗಳು. ನೀವು ಸರ್ಕಾರದಲ್ಲಿದ್ದಾಗ ಮಾಡೋದಿಲ್ಲ, ವಿರೋಧ ಪಕ್ಷಕ್ಕೆ ಹೋದಾಗ ಮಾಡು ಅಂತ ಕೇಳ್ತೀರಿ. बजरंग बली की जय ಅನ್ನೋದು ತಪ್ಪೇನು ಅಂತ. भी जब कैंसिल हो जाता है, does it become easy for your political opponents to paint you as anti-Muslim? ಮುಸ್ಲಿಂ ರಿಸರ್ವೇಶನ್ ಕೋ ಕ್ಯಾನ್ಸಲ್. ಮತಗಳನ್ನ ಕಳ್ಕೊಳ್ಳುವಂತ ಒಂದು ಅಭದ್ರತೆ ಪ್ರಶ್ನೆ ಇರುತ್ತೆ. ಮೋರ್ ಸ್ಟ್ರಾಂಗ್ ಎನಿಮಿ ಆದ್ರೆ ಸಂದೇಶ ಸ್ಪಷ್ಟತೆಗಳನ್ನೊಳಗೊಂಡ ಸಂದರ್ಶನಗಳು. ಮೋದಿ ಕೇಂದ್ರದ ಚುನಾವಣೆ ಮಾಡೋದ್ರಲ್ಲಿ ಯಾವ ಯತ್ನಾನು ಇವರು ಬಿಡ್ತಾ ಇಲ್ಲ ಬಿಜೆಪಿ. ಸ್ಕ್ಯಾಂಡಲ್ಗಳು ಸುಂದರನ ಸನ್ಯಾಸಿ ಮಾಡಬಹುದೇ? ಸುಂದರನ ಸನ್ಯಾಸಿ ಮಾಡಬಹುದೇ? ವೆಲ್ಕಮ್ ಬ್ಯಾಕ್. ಅನ್ಯಾಯಕಾರಿ ಬ್ರಹ್ಮ ಸನ್ಯಾಸಿ ವೈರಲ್ ಆದ ಹಾಡಿನ ಅಸಲಿ ಬ್ರಹ್ಮ ನಮ್ ಜೊತೆಯಲ್ಲಿ ನಮ್ ಸ್ಟುಡಿಯೋದಲ್ಲಿರೋದು. ಮಾದೇಸ್ವಾಮಿ ಅವರು, ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಸೆಲೆಬ್ರಿಟಿಗಳು ಕೂಡ ಈ ಹಾಡನ್ನ ಗುಣುಕ್ತಿದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಈ ಹಾಡು ವೈರಲ್ ಆದ್ಮೇಲೆ ಯಾವ್ದಾದ್ರು ಕರೆ ಮಾಡಿದ್ರ? ಗಾಯಕರು ಇರ್ಬೋದು, ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋ ನಟರು ಇರ್ಬೋದು, ಗಾಯಕರು ಇರ್ಬೋದು, ಯಾರು ನಿಮ್ಮ ಹತ್ರ ಕಾಲ್ ಮಾಡಿ ಹಿಂಗೆಲ್ಲ ವೈರಲ್ ಆಗ್ತಿದೆ, ಚೆನ್ನಾಗಿದೆ ಹಾಡು, ಹಿಂಗೆ ಹೇಳಿದುಂಟಾ? ಹೇಳ್ತಾರೆ ಮೇಡಮ್, 1,000 ಜನ ಫೋನ್ ಮಾಡ್ತಾವ್ರೆ ಪಾಪ. ಈ ಹಾಡು ಆಡದ್ಮೇಲೆ ಸಿನಿಮಾಕ್ಕೆ ಹಾಡಾಡಬೇಕು ಅಂತ ಯಾರು ಹೇಳಿದ್ದಾರೆ ಪುಣ್ಯಾತ್ಮರು. ಹಾಗಾಗಿ ನಾನು ಒಪ್ಕೊಂಡಿದ್ದೀನಿ, ಹಾಡ್ಕೊಡ್ತೀನಿ ಸ್ವಾಮಿ ಅಂತ ಒಪ್ಕೊಂಡಿದ್ದೀನಿ. ನೋಡೋಣ, ಹಾಡೋಣ. ನನ್ನ ಜನಪದ, ನಾನು ಬೇರೆ ಥರ ರೀತಿ ಹಾಡುಗಳು ಆಡೋದಕ್ಕೆ ನನ್ನ ಮನಸ್ಸು ಇಚ್ಛೆ ಇಲ್ಲ. ನೋಡಿ, ರಾಜ್ಕುಮಾರ್ ಅವರು ಪ್ರತಿಯೊಂದು ಪದಗಳನ್ನು ಅರ್ಥಪೂರ್ಣವಾಗಿ ಹಾಡನ್ನು ಆಡಿದ್ದಾರೆ.
ಯಾವ ಸಿನಿಮಾ ಹಾಡಾರು ನೋಡಿ ಅವ್ರಿಗೆ ಅದು ಚಮತ್ಕಾರ ಆ ಥರ ಹಾಡುಗಳು ಯಾವತ್ತೂ ಅವ್ರು ಒಪ್ಪೋದು ಇಲ್ಲ. ಅವ್ರ ಕುಟುಂಬನೇ ಒಂಥರ ಒಂದು ದೊಡ್ಡ ಕುಟುಂಬ, ಸಾಗರ ಇದ್ದಂಗೆ, ಸಮುದ್ರ ಇದ್ದಂಗೆ. ಹಾಗಾಗಿ ನಾವು ಆಡಬೇಕು ಅಂತಂತಂದ್ರೆ ಯಾವುದಾದ್ರು ಸಾಹಿತ್ಯಗಳು ಪದಗಳು ಜೋಡಣೆ ಮಾಡಿಕೊಟ್ರೆ, ಅದರಲ್ಲೂ ನಮ್ಮ ರವಿಕುಮಾರ್ ಅಂತ ಒಬ್ಬರು ಶಿಕ್ಷಕರಿದ್ದಾರೆ. ಅವರು ಒಳ್ಳೆ ಜನಪದ ಹಾಡು ಬರೆಯೋದ್ರಲ್ಲಿ ಬಹಳ ಎತ್ತದ ಕೈ. ನಮ್ಮ ಜನಪದ ಅಂದ್ರೆ ನಮ್ಮ ಯಳಂದೂರು ತಾಲೂಕು. ಹಾಗಾಗಿ ಈ ಜನಪದ ಸೊಗಡು ಅವ್ರಿಗೆ ಗೊತ್ತು. ನಮ್ಮ ದೊಡ್ಡರಂಗೇಗೌಡರು ಪ್ರಸಂಗದ ಗಂಡೆ ತಿಮ್ಮ ಸಿನಿಮಾದಲ್ಲಿ ಹಾಡುಗಳು ಬರೆದ್ರು. ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಅದು ಜನಪದ ಹಳ್ಳಿಗಾಡಲ್ಲಿ ತಿರುಗಾಡಿರ್ತಕ್ಕಂಥವ್ರು ಮಾತ್ರ ಆ ಪದಗಳು ಜೋಡಣೆ ಮಾಡಕ್ ಸತ್ಯ. ಇನ್ನು ನಮ್ಮ ಬೆಂಗಳೂರಿನವರು ಬರೀರಿ ಅಂತಂದ್ರೆ ಅದೇನೇನೋ ಕಥೆ ಆಗೋಯ್ತದೆ. ಅದು ಇಲ್ಲಿಗೆ ಸಂಬಂಧಪಟ್ಟಂಗೆ ಅವ್ರುಗಳು ಬರೀತಾರೆ. ನಮ್ಮ ಜನಪದದ ಸಾಹಿತ್ಯ ಹಾಡುಗಳು ಬರೀಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಜನಪದ ಪ್ಲಸ್ ಭಕ್ತಿ ಅಂದ ತಕ್ಷಣ ನಿಮ್ಮ ಮಹದೇಶ್ವರ ಹಾಡು ತಕ್ಷಣಕ್ಕೆ ನೆನಪಾಗುತ್ತೆ. ಎಷ್ಟು ಜನ ಗುನ್ಗುದ್ರು. ಈಗಲೂ ಕೂಡ ಆ ಹಾಡು ಅಂತಂದ್ರೆ ಒಂಥರ ರೋಮಾಂಚನ ಅಂತಾರಲ್ಲ, ಶಿವನ್ ಮೇಲಿನ ಭಕ್ತಿ ತಾನಾಗೆ ಬಂದ್ಬಿಡುತ್ತೆ. ಆ ಹಾಡಿನ ಬಗ್ಗೆಕ್ಕಿಂತ ನೀವು ಆ ಹಾಡನ್ನ ಹಾಡ್ಬಿಟ್ರೆ ಬಹಳ ಖುಷಿ ಆಗುತ್ತೆ. ಅದು ನೋಡಿ, ಅದು ಹಾಡು ಅದು ಹಾಡೋದಕ್ಕೆ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಜೇಸುದಾಸ್ ಅವರು ಒಂದು ಹಾಡು ಹಾಡಿದ್ರು. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ. ಈ ಹಾಡ ನಮ್ಮ ಆದೇಶ್ವರ ಮೇಲೆ ಆಡಬೇಕು ಅನ್ಕೊಂಡು ನಾನು ಅಂದ್ಕೊಂಡು ಗುಂಕಾರ ಮಾಡ್ತಿದ್ದೆ. ಅಷ್ಟರಲ್ಲಿ ಶ್ರೀ ಚಂದ್ರು ಬೆಂಗಳೂರವರು ಮಾದೇಶ್ವರ ಮೇಲೆ ಡಬ್ಬಿಂಗ್ ಮಾಡ್ಬಿಟ್ರು. ಕಾನನವಾಸ ಮಲೆ ಮಾದೇಶ ಅಂತ ಹಿಂಗ್ ಡಬ್ಬಿಂಗ್ ಮಾಡಾಕ್ಬಿಟ್ರು. ಓಹೋ, ಒಬ್ಬರು ಮಾಡಿದ್ಮೇಲೆ ಇನ್ನೊಬ್ಬರು ಮಾಡೋದಕ್ಕೆ ಅದು ಸೂಕ್ತವಲ್ಲ ಅಂತ ತಿಳ್ಕೊಂಡು ಸುಮ್ಮನಾದೆ. ಇದು ರವಿಕುಮಾರ್ ಅಂತಕ್ಕಂಥವ್ರು ಇದೊಂದು ಭಾವಗೀತೆ. ನಮ್ಮ ಯಳಂದೂರಿನ MN ವ್ಯಾಸರಾವ್ರವ್ರು ಬರೆದಿದ್ದ ಹಾಡು ಬರೆದದ್ದು. ನಮ್ಮ C ಅಶ್ವಥ್ ಅವರು ಅದಕ್ಕೆ ರಾಗ ಹಾಕಿ ನೀನಿಲ್ಲದೆ ನನಗೇನಿದೆ, ಇದನ್ನ ನಮ್ಮ ರವಿಕುಮಾರ್ ಅವರು ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಹತ್ರ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಂದು ಕಾರ್ಯಕ್ರಮ ಕೊಟ್ಟಿದ್ರು. ಅಲ್ಲಿ ಈ ಹಾಡು ಹಾಡ್ದ. ನನ್ನ ಮನಸ್ಸಿಗೆ ಹಿಡಿದು ಬಿಡ್ತು, ಏನಪ್ಪ ರಾಗ ಹಿಂಗದಲ್ಲಪ್ಪ, ಇದಕ್ಕೆ ಮಾದೇಶ್ವರನ ಮೇಲೆ ಹಾಡು ಮಾಡಬೇಕಲ್ಲ ಅಂತೇಳಿ ನಾ ರವಿಕುಮಾರ್ಗೆ ಹೇಳಿದೆ. ಅಣ್ಣ ಬೇಡ, ನಾ ಒಂದು ಹುಡುಗಿ ಮೇಲೆ ಬರ್ದಿರೋ ಹಾಡು ಇದು ದೇವ್ರ ಮೇಲೆ ಬರೆಯೋದು ಬೇಡ ಅಂದ. ಅದೇನು ಮಾದೇವ ನನಗೆ ಜ್ಞಾನ ಕೊಟ್ಟನು. ನನಗೇನಪ್ಪ ಅಂತಂದ್ರೆ, ಅನುರಾಗ ಆಡಳಿತು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಪಿನಿ ಒಳಗೆ ಸ್ನಾನ ಮಾಡ್ಕೊಂಡು ನಂಜುಂಡೇಶ್ವರನ ಸನ್ನಿಧಿಲಿ ಶ್ರೀಕಂಠ ವಿಷಕಂಠ, ಅದೇ ರೀತಿ ನಾನು ಭಕ್ತಿ ಭಾವದಿಂದ ಈ ರೀತಿಯಾಗಿ ನಾನು ಈ ಹಾಡನ್ನು ಮಾಡಬೇಕಲ್ಲ ಅಂತೇಳಿ ಹೇಳಿದೆ. ಬೇಡ ಅಣ್ಣ ಅಂದ. ನೋಡೋಣ ಅದು ಸ್ವಾಮಿ ಸನ್ನಿಧಿಗೆ ಹೋಗಿ ಕೈ ಜೋಡಿಸಿ ನಿಂತ್ಕೊಂಡೆ. ಸ್ವಾಮಿ ಮಾದೇವ, ಈ ಹಾಡನ್ನ ನಾನು ನಿನ್ನ ಮಾದೇಶ್ವರ ಮೇಲೆ ಆಡಬೇಕು ಅನ್ಕೊಂಡು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿನ್ನ ದಯೆ, ನಿನ್ನ ಕರುಣೆ ಇರಲಿ. ನಮ್ಮ ರವಿ ಬೇರೆ ಇದು ಹುಡುಗಿ ಮೇಲೆ ಆಡಿರೋದು ಬೇಡ ಅಣ್ಣ ಅಂತಂತ ಹೇಳ್ಬಿಟ್ನಲ್ಲ, ಇದು ಕೈ ಬಿಟ್ಟು ಹೋಯ್ತದಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಹೋಗಿ ಕೈ ಜೋಡಿಸಿ, ನನ್ನ ಕಣ್ಣೀರು, ನಾನು ಯಾವುದೇ ಸನ್ನಿಧಿಗೆ ಹೋದ್ರು ಕಣ್ಣೀರು ಸುರಿಸ್ತೀನಿ, ನನ್ನ ಕಣ್ಣೀರು ನಿನ್ನ ಪಾದ ಮುಟ್ಲಪ್ಪ ಅಂತ. ಆಗ ಊನ ಮೇಲೆ ಕೂತಿರ್ತಕ್ಕಂಥ ಒಂದು ಪಲ್ಲಿ ಅಂತ ಶಬ್ದ ಆಯಿತು. ನನಗೆ ಅದೇ ಸತ್ಯ. ನನ್ನ ಭಾಗದಲ್ಲಿ ದೇವರವನೇ, ಮಾದೇಶ್ವರವನೇ. ನಾನು ಈಗಲೂ ಅಷ್ಟೇ, ನೀನು ಎಲ್ಲಾರ ಹಾಕಪ್ಪ, ನೀನೇನಾರು ಮಾಡಪ್ಪ. ಇನ್ನು ಹೇಳ್ತೀರಿ ನೀವು, ಅಲ್ಲಿ ಬಂಡಲಿಂದ ಆಚೆಗೆ 9 ಮೈಲಿ ದೂರ ಗಾಣಿಮಂಗಲ ಅಂತಕ್ಕಂಥ ಊರು, ಬರೀ ಉದ್ದಕ್ಕೂ ಬರೀ ಚಿರತೆ, ಆನೆ, ಹುಲಿಗಳು. ಅಲ್ಲಿ ಯಾವನ ಪುಣ್ಯಾತ್ಮ 50 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೊಂಟೋದು. ಇದು ಯಾವತ್ತಿನ ಮಾತು ಅಂತಂದ್ರೆ 40 ವರ್ಷದ ಮಾತು. ಕತೆ ಬನ್ನಿ ಅಂತ ಬರೀ 300 ರೂಪಾಯಿ ಕತೆ ಒಪ್ಕೊಂಡಿರೋದು. 4 ಜನ ಹೋಗಿದ್ದೀವಿ. ಅಲ್ಲಂದ್ರು, ನಿಮ್ಗೆ ತಲೆಗಿಲಿ ಕೆಟ್ಟೋಗಿದ್ದ ಮರಯ, ಇಲ್ಲಿ ಜನಗಿನ ಯಾರು ತಿರುಗಡಲ್ಲ, ಉದ್ದಕ್ಕೂ ಆನೆಗಳವೆ, ಹುಲಿಗಳವೆ, ಏನು ಹೋಯ್ತೀರಿ ನೀವು? ಯಾವನ ತಲೆ ಕೆಟ್ಟವ ನಿಮ್ಗೆ 50 ರೂಪಾಯಿ ಕೊಟ್ಬಿಟ್ಟು ಹೋಗವನೆ. ಹೋಗ್ಬೇಡಿ ಹೋಗಿ ಅಂದ್ರು. ನಾನು 50 ರೂಪಾಯಿ ಇಸ್ಕೊಂಡು ನಾನು ಹೋಗ್ಲಿಲ್ಲ ಅಂದ್ರೆ ಮಾತು ತಪ್ಪದಾಗ ಆಯ್ತದೆ. ಮಾದಪ್ಪ, ನೀನಿದ್ರೆ ನಾನು ಕಾಪಾಡು. ಆ ಕಾಡೊಳಗೆ ನಾವು ಒಬ್ಳೆ ನಡ್ಕ ಹೋಗಿದ್ದೀವಿ ಮೇಡಮ್ ಅವರ 4 ಜನ. ಒಂದು ಹುಲ್ಲು ಕಡ್ಡಿ ಆದ್ರೂ ಸರಕನ್ನಿಲ್ಲ. ನೀವೇ ಧೀರ್ರು ಕಣಪ್ಪ, ಈ ದಾರಿಲಿ ನಡ್ಕ ಬಂದಿರೋರು ಅಂತ ಗಾಣಿಮಂಗಲದವ್ರು ಹೇಳ್ತಾರೆ. ನೀವೇ ಧೀರ್ರು, ನಾವೇ ಸೋಲಿದ್ರೆ ನಾವು ಪಟ್ಟದಕ್ಕೆ. ನೋಡಿ, ಇವತ್ತು ಮೂಲೆ ಮೂಲೆಯಿಂದ ಜನ ನಿಮ್ ಹತ್ರ ಮಾತಾಡ್ಬೇಕು ಅಂತ ಕರೆ ಮಾಡ್ತಿದ್ದಾರೆ. ನಮ್ ಜೊತೆ ರಾಮಮೂರ್ತಿ ಅಂತ ಒಬ್ರು ನಿಮ್ ಹತ್ರ ಮಾತಾಡ್ಬೇಕಂತ ಬಹಳ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ. ಮಾತಾಡಿಸ್ಬಿಡೋಣ. ಸರ್ ನಮಸ್ಕಾರ.
ಹಲೋ ಮೇಡಮ್, ರಾಮಮೂರ್ತಿ ನಾಗರಾಜ್ ಅಂತ. ಹೇಳಿ ಸರ್ ಎಲ್ಲಿಂದ ಸರ್ ಕಾಲ್ ಮಾಡ್ತಿರೋದು? ರಾಮಮೂರ್ತಿ ನಗರ, ಬೆಂಗಳೂರು ಮೇಡಮ್. ರಾಮಮೂರ್ತಿ ನಗರ, ಸಾರಿ, ಹೇಳಿ ಸರ್. ಬೆಂಗಳೂರು ಮೇಡಮ್. ಸನ್ಯಾಸಿ ಹಾಡ್ ಮಾತ್ರ ಕೇಳಿದಿರಾ ಅಥವಾ ಮಾದೇಸ್ವಾಮಿ ಅವ್ರು ಬೇರೆ ಹಾಡನ್ನು ಕೇಳಿದ್ರಾ? ಮಾದೇಶ ಸ್ವಾಮಿ ಅವ್ರ ಎಲ್ಲ ಜನಪದ ಹಾಡುಗಳನ್ನು ಕೇಳಿದ್ವಿ. ಶರಣು ಸ್ವಾಮಿ. ಶರಣಾರ್ಥಿ ಗುರುಗಳೇ. ಗುರುಗಳೇ, ನಿಮ್ಮ ಅರ್ಜುನ್ ರೇಗಿಯ 4 ಜೇಂಕರ್ ಇವು ಕ್ಯಾಸೆಟ್ ಕೇಳಿದೀನಿ ನಾನು, ಪೂರ್ತಿ ಕತೆ ಬಹಳ ಅದ್ಭುತವಾಗಿದೆ. ಅದ್ರಲ್ಲೂ ಕೂಡ ಈಗ ನಮ್ಮ ಮಗ ಆ ಸನ್ಯಾಸಿ ಹಾಡನ್ನಂತೂ ಬಿಡೋದೇ ಇಲ್ಲ, ಅಷ್ಟು ಕೇಳ್ತಾ ಇರ್ತಾರೆ ಪದೇ ಪದೇ. ರಾತ್ರಿ 12 ಗಂಟೆ ಆದ್ರೂ ಕೇಳ್ತಾ ಇರ್ತಾರೆ. ಬಹಳ ಚೆನ್ನಾಗ್ ಆಡಿದ್ರೆ ಅದು ಕತೆ. ಜನಪದ ಉಳಿಬೇಕು, ಜನಪದ ಸಾಹಿತ್ಯ ಉಳಿಬೇಕು. ತುಂಬಾ ಚೆನ್ನಾಗ್ ಬಂದಿದೆ ಅದಂತೂ. ಈಗಂತೂ ತುಂಬಾ ಜನ ನಮ್ಮ ಕಾಲೇಜ್ ಮಕ್ಕಳು, ಸ್ವಾಮಿ ನಮ್ದು ಏನು ಅಂದ್ರೆ ನಿಮ್ ನಂಬರ್ ಬೇಕು, ಕಾಲೇಜ್ ಕರ್ಸೋಣ ಅಂತ ನಿಮ್ಮನ್ನ. ಸ್ವಾಮಿ, ನೀವೆಲ್ಲೇ ಕಾಲೇಜಿಗೆ ಕರೆಸಿ, ನನ್ನಲ್ಲಿ ಏನಂತಂದ್ರೆ ನನ್ನ ಕಾಲೇಜಿಗೆ ಕರೆಸ್ಬಿಟ್ಟು ಒಂದ್ ದಿನವೆಲ್ಲ ಕುಂತ್ಕೊಂಡು ಹಾಡುಗಳ ಆಡಿಸ್ಬಿಟ್ರು ಅವ್ರು ಕಲಿಯಕ್ ಅಸಾಧ್ಯ. ಇದು ಅಟ್ಲೀಸ್ಟ್ ಒಂದು 1% 2% ಮಕ್ಕಳಾದ್ರೂ ಕಲೀಲಿ ಅಂತ. ಅಲ್ಲ, ಕಲೀಲಿ, ಒಪ್ಪೋಣ, ಕಲೀಲಿ. ಈ ಜನಪದ ಉಳಿಬೇಕು ಅಂತಂದ್ರೆ ಇದು ಅಖಂಡವಾಗಿ ಸರ್ಕಾರ ಇದನ್ನ ಗಮನಿಸ್ಬೇಕು, ಇದ್ರ ಬಗ್ಗೆ ಅಧ್ಯಯನ ಮಾಡಿಸ್ಬೇಕು. ಈ ನಮ್ಮ ಕಲೆಗಾರರ ಹತ್ರ ನಿಮ್ಮ ಹಾಡುಗಳನ್ನ ಪುಸ್ತಕದಲ್ಲಿ ಇಡಬೇಕು. ನೀವು ಪುಸ್ತಕದಲ್ಲಿ ಇಡಿದ್ರೆ ಪುಸ್ತಕದ ಬದನೆಕಾಯಿ ಸಾರ ಬರಲ್ಲ ಬುದ್ಧಿ. ಇದು ಜನಪದ. ನಾಗರಾಜ್ ಸರ್ ನೋಡಿ, ಬಾಯಿಂದ ಬಾಯಿಗೆ ಅಷ್ಟು ವರ್ಷ ತಲೆಮಾರಿಂದ ತಲೆಮಾರಿಗೆ ಬರ್ತಿರೋದು ಅಂತಂದ್ರೆ ಅದ್ರ ಶಕ್ತಿನೇ ಅದಲ್ವಾ? ಬಾಯಿಂದ ಬಾಯಿಗೆ ಬರೋದೇ ಶಕ್ತಿ. ಅದನ್ನ ಪುಸ್ತಕದಲ್ಲಿ ಸೀಮಿತ ಮಾಡ್ಲಿಕ್ಕೆ ಬಹಳ ಚಿಕ್ಕ ವಿಚಾರ ಆಗ್ಬಿಡುತ್ತೆ ಪುಸ್ತಕ ಅಂತ. ನೋಡಿ ನಾಗರಾಜ್ ಸರ್, ಈಗ ಮಾದೇಶ್ವರ ಬರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಹೇಳ್ತೀನಿ, ಕುಂತೂರು ಮಠವನ್ನ ಬಿಟ್ಟು ಮಾದೇಶ್ವರ ಮೂಡ್ಲಮಲೆ ಕೈಲಾಸಕ್ಕೆ ಹೋಗುವಾಗ ಕನ್ಯವೆಂಬ ಕೈಲಾಸವನ್ನು ಮರೆತು ಗಿರಿಜೆಂಬ ಕಲ್ಯಾಣವ ತೊರೆದು ಹೆಣ್ಣೆಂಬ ಜಾತಿ ಕಣ್ಣೆತ್ತಿ ನೋಡಬಾರದು, ಬಳೆ ಸದ್ದು ನನ್ನ ಕಿವಿಯಲ್ಲಿ ಕೇಳಬಾರದು, ಕರಿತಲೆ ಜಾತಿ ಕಣ್ಣೆತ್ತಿ ನೋಡಬಾರದು ಅಂತೇಳಿ ಮಾದೇಶ್ವರರು ಮೂಡ್ಲಮಲೆ ಕೈಲಾಸಕ್ಕೆ ಹೋಗುವಾಗ ಹಾನಮಲೆ, ಜೇನುಮಲೆ, ಗುಂಜುಮಲೆ, ಗುಲುಗುಂಜುಮಲೆ, ಕಡದುಮಲೆ, ಕಂಬತ್ತುಮಲೆ, ಈಭೂತಿಮಲೆ, ರುದ್ರಾಕ್ಷಮಲೆ, ಭದ್ರಾಕ್ಷಮಲೆ, ಮಾಂತಮಲೆ, ಲಿಂಗಮಲೆ, ಮಹೇಂದ್ರಮಲೆ, ಪರ್ವತಮಲೆ, ನಾಗಮಲೆ, ನಡುಮಲೆ, ಶ್ರೀಮಲೆ, ಹಾಸರಗಲ್ಲಿನ ಮಲೆ, ಲೇಸ್ಕಾರ್, ಕೊಂಗುರ್ನಾಡು, ಕೊಯಮತ್ತೂರು ದೇಶ, ಬೇಣದಪ್ಪನ ಕಣಿವೆ, ಸೀಗೆ, ಶ್ರೀಗಂಧ, ಕತ್ತರಿಸದ ಕಡವಾರ, ಉತ್ತರಿಸದ ಮಡವಾರ, ಮೂರು ಕುಡಿದು ಕೋಬು, ಮುಸ್ಕುಂಬೆಡದಾದಿ, ಬೆಜ್ಜಲಿಟಿ, ಮನಸಾನುವಿ, ಸಂಪ್ರಾಜು, ಗುತ್ತಿ, ಪೊನ್ನಾಚಿ, ನಾಡು, ಗೇಣಗಳ ಆದಿ ಕಚ್ಚುವ ಸರ್ಪಗಳು ಎತ್ಕೊಂಡು ಹೋಗ ಗಂಡುಲಿಗಳು, ಹಿಂಡು ಹಾನೆಗಳು, ಕರಡಿಗಳು, ಕಾಡೆಮ್ಮೆಗಳು, ಚಿರತೆಗಳು, ಕಾಡ್ ಪಾರ್ವಾಡದಕ್ಕೆ ಕಣ್ಣನ್ನು ಇದು ಮರಿದುಂಬಿಗಳು ವಾಸ ಮಾಡ್ಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಆ ಕಡೆ ಬೇಡ್ರು, ಈ ಕಡೆ ಸೋಲುಗರ ಮಧ್ಯದಲ್ಲಿ ಹೋಗಿ ಮಾದಪ್ಪ ಕುಂತ್ಕೊಂಡ ಅಂತ ನಾವು ಜನಪದ ಕಲಿಯಕ್ಕೆ 1 ವರ್ಷ ಆದ್ರೂ ಬೇಕಾಗತ್ತೆ ಮಕ್ಕಳಿಗೆ ಅಂತ ಹೇಳಿ. ನಮ್ ಜೊತೆ ಸಂಗೀತ ನಿರ್ದೇಶಕರಾದ ಶ್ರೀಧರ್ ಸಂಭ್ರಮ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಕೂಡ ಕೇಳಿರ್ತೀರಿ, ಹಾಗೆ ಮೆಚ್ಚಿರ್ತೀರಿ ಅಂತ ಭಾವಿಸ್ತೀನಿ ಅರ್ಜುನ ಜೋಗಿ ಹಾಡನ್ನ. ಹೌದು. ನಮ್ ಜೊತೆ ಮಾದೇಸ್ವಾಮಿ ಅವರೇ ಇದ್ದಾರೆ. ಈಗ ಫಿಲ್ಮ್ ಫೀಲ್ಡ್ ಇಂದ ಕೂಡ ಡಿಮಾಂಡ್ ಬರ್ತಿದೆಯಂತೆ ಅವರಿಗೆ. ಇಂಥ ಕಲೆ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಜಾನಪದ ಜೊತೆಗೆ ಚಿತ್ರರಂಗ, ಇದರ ಸಮ್ಮಿಲನ ಯಾವ ರೀತಿ ಆಗ್ಬೇಕು ಅನ್ನೋ ನಿಮ್ಮ ಅಭಿಪ್ರಾಯ, ಹಾಗೆ ಅವ್ರ ಜೊತೆ ಕೂಡ ಮಾತನಾಡಬಹುದು ಸರ್ ತಾವು. ನಮಸ್ಕಾರ ಮಾಧುಸ್ವಾಮಿ ಅವರಿಗೆ. ಶರಣಾರ್ಥಿ ಗುರುಗಳೇ. ಶರಣಾರ್ಥಿ. ನೀವು ಸಾಕಷ್ಟು ಹಾಡುಗಳನ್ನ ಹಾಡಿ ಜನಗಳ ಹೃದಯದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀರಾ ಈಗಾಗ್ಲೇ. ನಾನು ಮಾರುತಿ ಮಿರಸ್ಕರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದಾರೆ, ನಿಮ್ ನೆನಪಿರ್ಬಹುದು. ಯಾರು ಗುರುಗಳೇ? ಮಾರುತಿ ಮಿರಸ್ಕರ್ ಅಂತ. ಹೌದು, ನಮ್ಮ ಮಾರುತಿ ಸರ್ ಅವರು. ನೀವು ಮಾದೇಶ್ವರ ಅನ್ನೋ ಹಾಡು ಹಾಡಿದಿರಲ್ಲ, ಅವರೇ ನಮ್ಗೆ ಈ ಹಾಡಿಗೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಆ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಕೀಬೋರ್ಡ್ ನುಡಿಸಿರೋದು ನಾನೇ ನಿಮಗೆ. ಅಯ್ಯೋ ಸರ್, ಅವತ್ತು ಫಾರೆಸ್ಟ್ ಸ್ಟುಡಿಯೋದಲ್ಲಿ ಎಷ್ಟು ಶ್ರಮ ಪಟ್ಟು ಸರ್ ನಾವು. ಹೌದು. ನಿಮ್ಗೆ ದುಡ್ಡು ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ಹೊಸ ಎಲ್ಲರೂ ತಾವು ದುಡ್ಡು ಇಟ್ಕೊಂಡು ಕೊಟ್ಟಿವಿ. ಇಲ್ಲ ಪಾಪ ಮಾರುತಿ ಸರ್ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಹೇಳದಷ್ಟು ಕೊಡಕ್ ಆಗ್ಲಿಲ್ಲ. ನಾವು ಸ್ವಾಮಿ ತುಂಬಾ ಬಡತನದಲ್ಲಿ ಇದ್ದೀವಿ ಅಂದಕ್ಕೆ ಮಾರುತಿ ಸರ್ ಅವರು ಆಗ್ಲಿ ಬಿಡಿ ಮಾದೇಸ್ವಾಮಿ ಅಂತ ದೊಡ್ಡ ಮನಸ್ಸು ಪಾಪ. ಅವ್ರಿಗೆ ಇಲ್ಲಿಂದನೇ ನಾನು ಶರಣಾರ್ಥಿ ತಿಳಿಸ್ಬಿಡ್ತೀನಿ ಗುರುಗಳೇ ಮಾರುತಿ ಸರ್. ಖಂಡಿತ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಸದ್ಯದ ಒಂದು ಇದ್ರಲ್ಲಿ ಬಹಳಷ್ಟು ಪ್ರಚಲಿತವಾಗಿ ನಿಮ್ಮ ಹಾಡು ಬಹಳಷ್ಟು ಜನಮಂದಿಗೆ ಬಹಳ ಇಷ್ಟ ಆಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನಿಮ್ಮ ಗಾನ ಹರಿದಾಡ್ತಾ ಇದೆ. ಏನು ಅದ್ರ ಬಗ್ಗೆ ನನಗೆ ಖುಷಿಯಾದ ಒಂದು ವಿಚಾರಗಳು ಎಷ್ಟು ಹಂಚ್ಕೊಂಡು ಸಾಲದು. ನಿಮ್ಮ ಪ್ರಖ್ಯಾತ ಈ ಗೀತೆ ಎಲ್ಲರಿಗೂ ಇನ್ನು ವಿಶ್ವದಾದ್ಯಂತ ತಲುಪಲಿ ಅಂತ ಕೇಳ್ಕೊತೀನಿ. ಹಾಗೆ ಚಿತ್ರರಂಗದವರು ನಿಮ್ಮನ್ನ ಬಹಳಷ್ಟು ನಿಮ್ ಕೈಲಿ ಹಾಡಿಸ್ಲಿ, ನನ್ನನ್ನು ಸೇರಿ ನಾನು ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ನಿಮ್ಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನೀವು ಇದ್ದೀರಿ, ಹಾಗೆ ಮಾದೇಸ್ವಾಮಿ ಅವರು ಇದ್ದಾರೆ, ನೀವಿಬ್ರು ಸೇರಿ ಕೆಲಸ ಮಾಡಿದ ಹಾಡು ಅದನ್ನೇ ಅವ್ರ ಬಾಯಲ್ಲಿ ಹೇಳಿಸ್ಬಿಡೋಣ ಅಂತ ಹೇಳಿ. ಮಾದೇಶ್ವರ ಖಂಡಿತವಾಗ್ಲೂ ಆಗ್ಬೋದು. ಖಂಡಿತವಾಗ್ಲು
ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನದೇ ಧ್ಯಾನ ಇರುಳಲ್ಲೂ ನಿನ ಗುಣಗಾನ ಮಾದೇವ ನೆನೆಯದೆ ನಿನ್ನದಯ್ಯನಲ್ಲಿ ಪ್ರಾಣ ಕನಸಲ್ಲೂ ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳು ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳು ನಾ ತಾಳಲಾರೆನಯ್ಯ ಈ ವೇದನೆ ನಿಜ ಭಕ್ತ ನನಗೆ ಕೈಯ ಈ ಶೋಧನೆ ಮಾದೇಶ್ವರ ದಯಬಾರದೆ ಮಾದೇಶ್ವರನ ದಯ ನಿಮ್ಮ ಮೇಲೆ ಇದೆ ಅನ್ನೋದಕ್ಕೆ ನಿಮ್ಮ ಹಾಡಿವತ್ತು ಪ್ರತಿಯೊಬ್ರು ಕೂಡ ಗುನುಗ್ತಾ ಇರೋದೇ ಸಾಕ್ಷಿ. ಧನ್ಯವಾದ ಶ್ರೀಧರ್ ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ. ಹಾಗೆ ಈ ಹಾಡಿನ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ತಾವು ಕೂಡ ಇದ್ರಿ ಈ ಹಾಡಲ್ಲಿ ಅಂತ ತಿಳಿಸ್ಕೊಟ್ರಿ, ಅದು ಕೂಡ ಧನ್ಯವಾದ. ನಿಮ್ ಜೊತೆ ಮತ್ತಷ್ಟು ಮಾತಾಡೋಕಿದೆ, ಅದರಲ್ಲೂ ಈ ಫಿಲ್ಮ್ ಫೀಲ್ಡ್ ಬಗ್ಗೆ. ಅಂದ್ರೆ ಫಿಲ್ಮ್ಗಳಲ್ಲಿ ಜಾನಪದವನ್ನ ಸೇರಿಸೋದ್ರಿಂದ ಈ ಜಾನಪದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ ಅನ್ನೋ ಮಾತಿದೆ. ಅದಕ್ಕೆ ಒಪ್ತೀರಾ ಇಲ್ಲ ಕೇಳೋದಿದೆ. ಚಿಕ್ಕ ಬ್ರೇಕ್ ನ ಸಮಯ, ಬ್ರೇಕ್ ನಂತರ ಮಾತುಕತೆ ಮುಂದುವರಿಯುತ್ತೆ. ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಸುಂದರನ ಸನ್ಯಾಸಿ ಮೋದಿರವರನ್ನ ಇಟ್ಕೊಂಡು ಚುನಾವಣೆ ಮಾಡುವಂತ ಒಂದು ಅನಿವಾರ್ಯತೆಗೆ ಬಿಜೆಪಿ ನಾಯಕರು ಶರಣಾಗತರಾಗಿದ್ದಾರೆ. ಯಡಿಯೂರಪ್ಪನವ್ರು ಬಿಟ್ಕೊಟ್ರ ಅಥವಾ ನೀವು ಬಿಟ್ಟು ಕಳಿಸಿದ್ರ ಅಂತ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅಂತ ದೊಡ್ಡ ನಾಯಕರನ್ನ ರಾಜಕೀಯವಾಗಿ ಕೊಲೆ ಮಾಡ್ತಾ ಇದೀರಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಹಿಂಗೆ ಸಿಎಂ ಮಾಡ್ತಿದೆ ಅಂದ್ರೆ ನೀವು ಘೋಷಣೆ ಮಾಡಕ್ಕಾಗುತ್ತಾ? ಅವ್ರು ನವರತ್ನಗಳು, ಅವ್ರ ಪಂಚರತ್ನಗಳು, ಅವರು ಮಿನಿ ರತ್ನಗಳಾದ್ರೆ ಹೊರತು ಪಬ್ಲಿಸಿಟಿ ಅಂಡರ್ಟೇಕಿಂಗ್ಗಳನ್ನ ಯಾವ ರತ್ನಗಳನ್ನ ಮಾಡಿಲ್ಲ ಅವರು. ಬಿಜೆಪಿ ಮಾಡ್ತಾ ಕೂಲಿ ಬಿಸ್ನೆಸ್ ಇವತ್ತು LIC ಮುಳುಗ್ತಾ ಇದೆ, SBI ಮುಳುಗ್ತಾ ಇದೆ. ಎರಡು ಕಡೆ ಸ್ಟೀರಿಂಗ್ ವೀಲ್ ಆಗ್ತದ ಹೆಂಗೆ? ಇವಾಗ ಇನ್ನೊಂದು ಡ್ರೈವರ್ ಸೀಟ್ ಕೊಡ್ಬೇಕಾ ನಾವು? ಆಹಾರ ಧಾನ್ಯವನ್ನ ಕೊಡ್ತೇವೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ? ಅನ್ನಭಾಗ್ಯ ಅಕ್ಕಿಗೆ ಇಲ್ಲಿ ಕನ್ನ. ಕಾಳು ಸಂತೆಯಲ್ಲಿ ಸರ್ಕಾರಿ ಅಕ್ಕಿ ಅನ್ನಭಾಗ್ಯ ಕನ್ನಭಾಗ್ಯ ಮೆಗಾ ಎಕ್ಸ್ಪೋರ್ಟ್. ನ್ಯೂಸ್ 18 ಮೆಗಾ ಸ್ಟಿಂಗ್ ಆಪರೇಷನ್. ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ ಇಂದ ಕೆಲವೊಂದು ಅಕ್ಕಿ ಬರ್ತದೆ. ಅದೆಲ್ಲ ಯಾವ್ದೊಂದು 50 ಕೆಜಿ 20 ಕೆಜಿ ತಗೊಂಡ್ಬರ್ತಾರೆ. ನಮ್ಮ ಕೋಲಾರ ಜಿಲ್ಲೆ ನಾವು ಭತ್ತ ಬೆಳೆದಿಲ್ಲ, ಆದ್ರೂ ಕೂಡ ರೈಸ್ ಮಿಲ್ಗಳು ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದೊಂದು ಅನ್ನಭಾಗ್ಯ ಸ್ಕೀಮ್ ಬಂದ ಮೇಲೆ ರೈಸ್ ಮಿಲ್ಗಳು ಚೆನ್ನಾಗಿ ನಡೀತಾ ಇದೆ ಅನ್ನೋದೊಂದು ಮಾಹಿತಿ. ಅಧಿಕಾರಿಗಳು ದೌಡು, ಕಾಳು ಸಂತೆಗೆ ಬ್ರೇಕ್. ನ್ಯೂಸ್ 18 ವರದಿ ಬಳಿಕ ಅಧಿಕಾರಿಗಳು ದಾಳಿ. ಕೋಲಾರಲ್ಲೂ ಏನ್ ರೈಸ್ ಮಿಲ್ ಇತ್ತು ಅದ್ರ ಮೇಲೆನೂ ನಾವು ರೈಡ್ ಮಾಡಿ ಆಕ್ಷನ್ ತಗೊಂಡಿದ್ದೀವಿ. ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್. ಬಜರಂಗ ಬಲಿಗೂ ಬಜರಂಗ ದಳಕ್ಕೂ ಏನ್ ಸಂಬಂಧ? ಫಸ್ಟ್ ಕಾಂಗ್ರೆಸ್ ಪಕ್ಷನ ಬ್ಯಾನ್ ಮಾಡಬೇಕು. ತ್ರಿಶೂಲ ದೀಕ್ಷೆ ಅನ್ನೋದು ಪ್ರಚೋದನೆ ಅಂತ ಆಗೋದಿಲ್ವಾ? ಬ್ರಾಹ್ಮಣನ್ ಭೂತ ಸುಂದರನ ಸನ್ಯಾಸಿ ಮಾಡಬಹುದೇ ಸುಂದರನ ಸನ್ಯಾಸಿ ಮಾಡಬಹುದೇ. ವೆಲ್ಕಮ್ ಬ್ಯಾಕ್. ಮಾದೇವ ಸ್ವಾಮಿ ಅವ್ರ ಜೊತೆ ಮಾತನಾಡ್ತಾ ಇದೀವಿ. ಸುಂದರನ ಸನ್ಯಾಸಿ ಹಾಡಿನ ಮೂಲಕ ರಾಜ್ಯದ ಉದ್ದಗಲಕ್ಕೂ ಕೂಡ ಸದ್ದು ಮಾಡ್ತಾ ಇರೋರು ಸದ್ಯಕ್ಕೆ. ಈಗ ಜಾನಪದ ಕಲೆ ಆದ್ರೂ ಕೂಡ ಪ್ರದೇಶಕ್ಕೆ ಸೀಮಿತವಾಗುತ್ತೆ. ಅಂದ್ರೆ ಮಂಡ್ಯ ಮೈಸೂರು ಕಡೆ ಇರೋದು ಉತ್ತರ ಕರ್ನಾಟಕದಲ್ಲೂ ಫೇಮಸ್ ಆಗ್ಬೇಕು ಅಂತಿಲ್ಲ, ಅಲ್ಲಿ ಅದರದೇ ಆದ ಪರಂಪರೆ ಇರುತ್ತೆ. ಬಟ್ ನಿಮ್ಮ ಹಾಡು ಹೇಗಾಗಿದೆ ಅಂದ್ರೆ ಈ ಪ್ರದೇಶಗಳ ಗಡಿ ಮೀರಿ ಉತ್ತರ ಕರ್ನಾಟಕದ ಮಂದಿಗೂ ಕೂಡ ಇಷ್ಟ ಆಗ್ಬಿಟ್ಟಿದೆ ಈ ಹಾಡು ಅಂತ. ಜನಪದಕ್ಕಿರೋ ಶಕ್ತಿ ಅದು. ಈ ಚಿತ್ರಗಳಲ್ಲಿ ಈ ಜನಪದವನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಮತ್ತಷ್ಟು ಶಕ್ತಿ ಬರುತ್ತೆ ಅನ್ನೋ ಮಾತಿದೆ. ಒಪ್ತೀರಾ ಇದನ್ನ ಅಂತ? ಸತ್ಯ ಮೇಡಮ್ ಅವರೇ,
ಇದು ನಮ್ಮ ಜನಪದ ಹಾಡುಗಳನ್ನ ಉತ್ತರ ಕರ್ನಾಟಕದ ಜನಪದಗಳ ಹಾಡಾಗಿರ್ಬೋದು, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಜನಪದ ಗೀತೆಗಳಾಗಿರ್ಬೋದು, ಅದನ್ನ ಸಿನಿಮಾಕ್ಕೆ ಅಳವಡಿಸ್ಕೊಂಡಾಗ ಅದಕ್ಕೊಂದು ಶಕ್ತಿ ಬರ್ತದೆ. ಆ ಜನಪದಕ್ಕೆ ಒಂದು ಶಕ್ತಿ ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿ ಮೇಲೆ ನಿಂತ್ಕೊಳ್ತಕ್ಕಂಥದ್ದು. ಇವತ್ತು ಸುಮ್ಮನೆ ಕಲ್ಪನೆಯಿಂದ ನಾವು ಪೆನ್ನು ಹಾಳೆ ತಗೊಂಡು ಒಂದು ಹಾಡನ್ನು ಬರೆದು ಅದರ ರಚನೆ ಮಾಡಿ ಬಿಡೋದಕ್ಕಿಂತ ಈ ಜನಪದದಲ್ಲಿ ಹಾಡು ಅದು ಸ್ಥಿರಕಾಲ ನಿಂತಿರ್ತದೆ. ಹಾಡು ಇವತ್ತು ನೋಡಿ ಗಂಧದ ಗುಡಿ ಹಾಡು, ಇವತ್ತು ಗಂಧದ ಗುಡಿ ನಾವಾಡುವ ನುಡಿಯೇ ಗಂಧದ ಗುಡಿ. ಇದು ಇದು ಇನ್ನು 50 ಅಲ್ಲ, ಇನ್ನು 100 ಅಲ್ಲ, 500 ವರ್ಷಗಳ ಮೀರಿದ್ರು ಈ ಹಾಡು ಸರಿಸಾಟಿ ಯಾರೂ ಇಲ್ಲ. ಹೌದಲ್ವೇ? ಅದು ಗಟ್ಟಿಯಾಗಿ ನಿಂತ್ಕಂತು. ಹಾಗೆ ಒಂದೊಂದು ಹಾಡುಗಳು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ, ಅಮೃತಗಳಿಗೆಲ್ಲ ಬರೀತಕ್ಕಂಥ ಹಾಡುಗಳವು. ನಮ್ಮ ತಾಯಿ ಅದು ಯಾವಗಳಿಗೆಲ್ಲ ಆಡಿದ್ಲು, ಈ ಹೊಲದಲ್ಲಿ ಕೆಳಗ ಅವರ ಆಡವಳು ಆಡಿದ್ರೆ ನಾವೆಲ್ಲ ಹಿಂದ್ಗುಂಟ ಸೊಲ್ಲು ಆಡವು. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಿದೆಲ್ಲೋ, ಈ ಸುಂದರನ ಸನ್ಯಾಸಿ ಆದನಲ್ಲೋ, ಚಂದುಳ್ಳ ಚೆಲುವ ಮನ್ಮತ ಇವನನ್ನ ಸನ್ಯಾಸಿ ಮಾಡಿದೆಲ್ಲೋ, ಸನ್ಯಾಸಿ ಮಾಡಿದೆಲ್ಲೋ. ನ್ಯಾಯಕಾರಿ ಬ್ರಹ್ಮ ಇಂಥ ಚಂದ್ರುಳ್ಳವನ್ನ ಸನ್ಯಾಸಿ ಮಾಡಿ ಬಿಟ್ಬಿಟ್ಟೆಲ್ಲಪ್ಪ ಅಂತ ನಮ್ಮ ತಾಯಿ ಪದ ಹೇಳ್ತಿರುವಾಗ ನಾವು ಯಾವ ರೀತಿ ಆ ಹೊಲದಲ್ಲಿ ಕಳ ಕಿತ್ತು ಅನ್ನೋದೇ ನಮ್ಮ ಮೈಗೆ ಒಂದು ಸ್ವಲ್ಪನೂ ಸಾಕಾಯ್ತಿರ್ಲಿಲ್ಲ. ನಮ್ಮ ತಾಯಿ ಪಾಪ ಕಳನೂ ಕೇಳೋಳು, ಅಷ್ಟಗಲ ಜಾಗ ಹಿಡ್ಕೊಂಡು ನನಗೊಂದಿಷ್ಟು ಅಗಲ ಜಾಗ ಬಿಟ್ಬಿಟ್ಟು ನಮ್ಮ ತಾಯಿ ಶ್ರಮ ಆ ಭಗವಂತನಿಗೆ ಮಹದೇಶ್ವರನಿಗೆ ಗೊತ್ತು. ನಾನು ನಮ್ಮ ತಾಯಿನ ಅದನ್ನ ಇಲ್ಲಿಂದ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲ ಮಕ್ಕಳುಗಳಿಗೂ ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ, ತಾಯಿ ತಂದೆ ಸೇವೆ ಯಾರು ಮಾಡ್ತಿರೋ ಅದಕ್ಕೆ ತಾಯಿ ತಂದೆಯ ಸೇವೆಯ ಮಾಡೋ ಅಂತ ರಾಜ್ಕುಮಾರ್ ರಾಜ್ ಸಿನಿಮಾದಲ್ಲಿ ಈ ಹಾಡನ್ನ PB ಶ್ರೀನಿವಾಸ್ ಅವರು ಹಾಡವ್ರೆ. ಇವತ್ತಿನ ಕಾಲದ ಮಕ್ಕಳು ಏನಾಯ್ತಾರೆ ಅಂತಂದ್ರೆ ತಾಯಿ ತಂದೆಗಳ ಮಾತನ್ನ ತಿರಸ್ಕಾರ ಮಾಡ್ತಾರೆ. ಅದು ಮಾಡಕ್ ಹೋಗ್ಬೇಡಿ. ಕುರುಡ ಕೇಳೋದೆರಡು ಕಣ್ಣು. ನಿಮ್ಮ ತಾಯಿ ತಂದೆಗಳ ಮಕ್ಕಳು ಏಳಿಗೆ ನೋಡಬೇಕು, ಆ ಮಕ್ಕಳು ಏಳಿಗೆ ಬಯಸ್ತಾರೆ ಹೊರತು ಆಶೀರ್ವಾದ ಮಾಡ್ತಾರೆ ಹೊರತು ನನ್ನ ಮಕ್ಕಳು ಈಗಾಗಲಿ ಅವ್ರು ಸತ್ತು ಹೋಗ್ಲಿ ಅಂತ ಯಾರೂ ಬಯಸಲ್ಲ. ನೀವು ಯಾವ BSc BCom MBBS ಹೋದ್ರು ತಾಯಿ ತಂದೆಗಳು ಹೇಳ್ದಂಥ ಮಾತನ್ನ ಯಾರು ವಹಿಸಿ ಕೇಳ್ತಾರೋ ಅವರಿಗೆ ಭಗವಂತ ಯಾವತ್ತಿದ್ರು ಮೃಷ್ಟನ್ನ. ಅದೇ ರೀತಿ ನಿಮ್ಮ ಮಕ್ಕಳಿಗೂ ಅದೇ ಭಾವನೆ ಬರ್ತದೆ ಮಾಡಿ ಅಂತ ತಿಳಿಸೋ ಪ್ರಯತ್ನ ಕೂಡ ಜನಪದ ಹಾಡಲ್ಲಿದೆ. ಅದಕ್ಕೆ ಅಷ್ಟು ಮೆಚ್ಚುಗೆ ನೋಡಿ. ಆ ಹಾಡನ್ನ ಮೆಚ್ಚಿದವರು ಮತ್ತೊಬ್ಬ ಪ್ರಖ್ಯಾತ ಗಾಯಕ ನಮ್ ಜೊತೆಲಿದ್ದಾರೆ, ನವೀನ್ ಸಜ್ಜು ಅವರು. ನಿಮ್ ಜೊತೆ ಮಾತನಾಡ್ಲಿಕ್ಕೆ ನಮಸ್ಕಾರ ನವೀನ್ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸ್ವಾಮಿ. ಶರಣು ಶರಣು ಶರಣಾರ್ಥಿ. ನಿಮ್ಮೂರ್ನಲ್ಲಿ ಕರ್ಕೊಂಡೋಗಿ ನಮ್ಮ ಕಾರ್ಯಕ್ರಮ ಕೊಡಿಸಿದಿರಿ. ನಿಮಗೆ 101 ಶರಣಾರ್ಥಿಯ ಮೇಲೆ ವಿಜಯ, ನಮ್ಮ ವಿಜಯ ಅವ್ರ ಮನೆಗೂ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ದುನಿಯಾ ವಿಜಯ ಅವ್ರ ಮನೆ ಕರ್ಕೊಂಡೋಗಿ ನೋಡಿ. ಅದೊಂದು ಅವ್ರ ತಾಯಿ ತಂದೆಗಳು ನಮ್ಮ ಮನೆಗೆ ಬಂದ್ರು ಮೇಡಮ್ ಅವರೇ. ಸರ್ ಮಾತಾಡ್ತಿದ್ದಾರೆ ನಿಮ್ ಜೊತೆ. ಸರ್ ಹೇಳಿ ಸರ್ ಹೇಳಿ ಸರ್. ಹಲೋ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆಯಾ ಅಂತ ದೂರದಿಂದ ಕೇಳ್ತಾ ಇದೆ. ಹಲೋ. ಹಾ ಸರ್ ಹೇಳಿ, ಇವಾಗ ಕೇಳಿಸ್ತಾ ಇದೆ. ಹೇಳಿ ಹೇಳಿ ನವೀನ್ ಸರ್, ಕೇಳಿಸ್ತಾ ಇದೆ ಹೇಳಿ. ಇಲ್ಲ, ದೂರದಲ್ಲಿ ಕಾಣುತ್ತೆ. ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಮತ್ತೊಂದ್ಸತಿ ಕರೆ ಮಾಡಿ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡೋಣ. ಅದಕ್ಕೆ ಈ ಜನಪದ ಗೀತೆಯಲ್ಲಿ ತಂಗಿ ಭಾವನೆ ಕಾಣ್ತಕ್ಕಂಥದ್ದು, ಅಕ್ಕನ್ನ ಕರಿತಕ್ಕಂಥದ್ದು. 10 ಜನ ಗಂಡು ಮಕ್ಕ ನಿನ್ನ ಕೈಗೆ ಇದ್ದಾರೆ, ಪುಣ್ಯಕ್ಕೆ ಒಬ್ಬ ಹೆಣ್ಣು ಮಗ ಬೇಕು. ಹೆಣ್ಣ ಹೆರದದ ಮೇಲೆ ಪುಣ್ಯವೇ ನಿನಗಿಲ್ಲ, ಬಣ್ಣ ತೊಟ್ಟದಕ್ಕೂ ಫಲವಿಲ್ಲ, ಬಣ್ಣ ತೊಟ್ಟದಕ್ಕೂ ಫಲವಿಲ್ಲ ತಾಯಮ್ಮ, ಸತ್ತಾಗ ಸ್ವರ್ಗದಲ್ಲೂ ಸ್ಥಳವಿಲ್ಲ. ನೋಡಿ, 10 ಜನ ಗಂಡು ಮಕ್ಕಳು ಲೆಕ್ಕ ಹಾಕೊಳ್ಳಕ್ಕೆ ಇದ್ರು ಪುಣ್ಯಕ್ಕೂ ಒಬ್ಬ ಹೆಣ್ಣು ಮಗ ಇರ್ಬೇಕಂತೆ. ಆ ಹೆಣ್ಣು ಮಗಳು ತಾಯಿ ಸಾಯುವ ಕಡೆಗಾಲದಲ್ಲಿ ಹೋಗಿ ಅವಳು ಗಂಡು ಮಕ್ಕಳು ಯಾರು ಅವಳ ಸೇವೆ ಮಾಡಕ್ಕೆ ಹತ್ರಕ್ಕೆ ಬರೋದಿಲ್ವಂತೆ. ಏನಾದರೂ ಅವಳ ಮೈ ಮೇಲೆ ಪ್ರಜ್ಞೆ ಇಲ್ದೇ ಬಿದ್ದು ಹೋದಾಗ ಹೆಣ್ಣು ಮಗಳಾದವಳು ತಾಯಿ ಹತ್ರ ಬಂದು ಕೂತ್ಕೊಂಡು ಹಿಂದಿನ ಸೆರಗ ತೆಗೆದು ಮುಂದಕ್ಕೆ ಸರ ಮಾಡಿ, ಮುಂದಿನ ಸೆರಗ ತೆಗೆದು ನಿನ್ನ ಹಿಂದಕ್ಕೆ ಸರ ಮಾಡಿ, ಮಾನವ ರಕ್ಷಣೆ ಮಗಳು ಮಾಡುತ್ತಾಳೆ,
ಸುವಿಯೇಳಮ್ಮ ದೇವಾರು ದೇವಾರು ಸುವಿ. ಇದು ಮೈದಾನ ರಾಮ ಅಂತಕ್ಕಂಥ ಕಥೆಯಲ್ಲಿ ಬರೋದು. ಗಂಡು ಮಕ್ಕಳು ಅವ್ರು ಎಷ್ಟೇ 10 ಜನ ಇದ್ರು ಅವ್ರ ಲೆಕ್ಕ ಮಾಡ್ಕೊಳಕ್ ಮಾತ್ರ ಹಿರಿಯವನು, ನಡುಕ್ಲವನು, 3ನೇವನು, 4ನೇವನು ಹಾಗೆಲ್ಲ 10 ಜನ ಮಕ್ಕಳು, 15 ಜನ ಮಕ್ಕಳು, 20-25 ಜನ ಮಕ್ಕಳು ಇತ್ತಿರ ತಾಯಿಂದ್ರು ಅವ್ರೆ. 45-53 ಜನ ಮಕ್ಕಳು ಇತ್ತಿರ ತಾಯಿನೂ ಅವಳೆ ಈ ಭೂಮಿ ಮೇಲೆ. 64 ಜನ ಮಕ್ಕಳು ಇತ್ತಿರೋಳು ಅವಳೆ ತಾಯಿ. ಅಂತಂತ ಮಕ್ಕಳು ಅವತ್ತಿನ ಕಾಲ ಹಂಗಿತ್ತು, ಇವತ್ತಿನ ಕಾಲದಲ್ಲಿ ಇಲ್ಲ. ಅದಕ್ಕೆ ದಯಮಾಡಿ ಒಂದಿರೆ ಹೆಣ್ಣು ಮಕ್ಕಳು ಸತ್ಯದೇವತಿ ಹೆಣ್ಣು, ವಿದ್ಯಾದೇವತಿ ಹೆಣ್ಣು, ಭೂಮಿ ತಾಯಿ ಹೆಣ್ಣು, ಕುಡಿಯ ಗಂಗಮ್ಮ ನೀರು ಸಹ ಹೆಣ್ಣು, ವಿದ್ಯೆ ಕೊಡ್ತಕ್ಕಂಥ ಸರಸ್ವತಿ ಅವಳು ಹೆಣ್ಣು. ನಾವು ಬೆಳೆದ ಭೂಮಿಯಲ್ಲಿ ಅನ್ನ ತಿನ್ನೋದು ಅವಳು ಮಹಾತಾಯಿ, ಭೂಮಿ ತಾಯಿ ಬೆಳೆದು ನಮಗೆ ಅನ್ನ ಕೊಡ್ತಾಳೆ. ಹಾಗಾಗಿ ಜನ್ಮ ಕೊಡ್ತಕ್ಕಂಥವಳು ಹೆಣ್ಣು ಮಗಳು. ಅದಕ್ಕೆ ದಯಮಾಡಿ ಹೆಣ್ಣು ಮಕ್ಕಳು ಎಷ್ಟೋ ಜನ ಗರ್ಭಪಾತ ಮಾಡಿಸ್ಕೊತಾ ಇದ್ದಾರೆ, ಅದನ್ನು ನೀವು ದಯವಿಟ್ಟು ಮಾಡಿಸ್ಕೊಬೇಡಿ ಕಣ್ರವ. ಇವತ್ತು ಹೆಣ್ಣು ಮಕ್ಕಳು ಎಲ್ಲ ಥರದಲ್ಲೂ ಒಂದು ಮೇಲ್ಗೈ ಸಾಧನೆ ಮಾಡ್ತವ್ರೆ, ಗಡಿ ಕಾಯ್ತವ್ರೆ, ಮಿಲಿಟ್ರಿಗೆ ಹೋಗಿ ಗಡಿ ಕಾಯ್ತವ್ರೆ. ಅಯ್ಯೋ ಹೆಣ್ಮಗಳು ಅಂತಂದ್ಬಿಟ್ಟು ಆವತ್ತು ಇದ್ಕೊಂಡು 40-50 ವರ್ಷಗಳಿಂದ ಅಯ್ಯೋ ಹೆಣ್ಮಗಳಪ್ಪ, ಅಯ್ಯೋ ನಾವೆಲ್ಲಿ ಕೊಟ್ಟು ಮದುವೆ ಮಾಡೋವಪ್ಪ ಅಂತ ನೀವೆಲ್ಲರೂ ದುಃಖ ಮಾಡ್ತಾ ಇದ್ರಿ. ಈಗ ಆ ದುಃಖ ಹೊಂಟೋಗದೆ. ಹೆಣ್ಣು ಮಗಳು ಬೇಕು ಅನ್ನೋನು ಗಂಡನ ಮನೆಯವರು ಅವರೇ 10 ಲಕ್ಷ ತಂದು ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ಡಿಮಾಂಡ್ ಕರೆಕ್ಟ್ ಆಗಿ ಈ ಹಾಡು ಕೂಡ ವೈರಲ್ ಆಗಿದೆ. ಹೌದು, ಅದನ್ನೇ ಹೇಳ್ತಿರೋದು. ಡಿಮಾಂಡ್ ಇದೆ ಅನ್ನೋದಕ್ಕೆ. ಹೌದು ಮೇಡಮ್ ಅವರೇ, ನಾನು ಯಾಕಂತಂದ್ರೆ ನಮ್ಮ ತಾತ್ರಿ ಕಾಲದಲ್ಲಿ ಹೆಣ್ಣಿನ ಮನೆಗೆ ಗಾಡಿ ತುಂಬಾ ಸೌದೆ ಹೊಡ್ಕೊಂಡು ಹೋಗಿ ಗಾಡಿ ತುಂಬಾ ರಾಗಿ ತುಂಬ್ಕೊಂಡು ಕೊಟ್ಬಿಟ್ಟು ಅವರು ಹೆಣ್ಣು ಮಗಳು ಕೊಟ್ಟು ಮದುವೆ ಮಾಡ್ಕೊತಿತ್ತಂತ ಸಂಪ್ರದಾಯ ಪುನಃ ಈಗ ಬಂದಿದೆ ನೋಡಿ. ಈಗ ಗಂಡು ಮಕ್ಕಳು ಹೆಣ್ಣು ಮಗಳು ಬೇಕಾ, ನೀವು ಅವ್ರ ಮನೆಗೆ ಕೊಡಿ, ಒಂದು 5 ಲಕ್ಷ 10 ಲಕ್ಷ ದುಡ್ಡು ಕೊಡಿ, ನೀವು ನಿಮ್ಮ ಆರೋಗ್ಯ ನೋಡ್ಕೊಂಡು